ಸರ್ವಭೂತಾಂತರಸ್ಥಾಯ ನಿತ್ಯ ಮುಕ್ತ ಚಿದಾತ್ಮನೆ ಪ್ರತ್ಯಕ್ ಚೈತನ್ಯ ರೂಪಾಯ ನಮೋಸ್ತು ಪರಮಾತ್ಮನೆ. ಸಮಸ್ತ ಜೀವಾತ್ಮಗಳ ಒಳಗೆ ಆತ್ಮಸ್ವರೂಪದಲ್ಲಿ ನೆಲೆಸಿರುವಂತಹ ಪರಮಾತ್ಮನನ್ನ ಸ್ಮರಿಸ್ತಾ ಈ ಒಂದು ದಿವ್ಯವಾಗಿರತಕ್ಕಂತಹ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ದಿವ್ಯ ಸಾನ್ನಿಧ್ಯವನ್ನ ನೀಡಿರ್ತಕ್ಕಂತಹ ಶ್ರೀ ಸ್ವಯಂ ಸಿದ್ಧ ಮಲ್ಲಪ್ರಿಯಾಚಾರ್ಯ ಅವರ ಅಂತರಾತ್ಮ ಸ್ವರೂಪನಾದಂತಹ ಪರಮಾತ್ಮನನ್ನ, ಹಾಗೆ ಎಂ.ಬಿ. ನಾಥು ಅವರು, ವಿದ್ವಾಂಸರಾಗಿರ್ತಕ್ಕಂತಹ ಗಜಾನನ ಭಟ್ ಅವರು, ಅನಂತಮೂರ್ತಿ ಭಟ್ ಅವರು, ಗೋಪಾಲ್ ಕುಲಕರ್ಣಿ ಅವರು, ಸಾನು ಅವರು, ಹಾಗೆ ರಮೇಶ್ ಕುಲಕರ್ಣಿ ಅವರು, ಈ ಎಲ್ಲರ ಅಂತರಾತ್ಮದಲ್ಲಿರುವಂತಹ ಪರಮಾತ್ಮನನ್ನ ಸ್ಮರಿಸ್ತಾನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರ ಆತ್ಮಸ್ವರೂಪವಾಗಿರ್ತಕ್ಕಂಥ ಪರಮಾತ್ಮನನ್ನ ಸ್ಮರಿಸ್ತಾ ತಮಗೆಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸ್ತಾ, ಮಾತಾಡ್ಲಿಕ್ಕೆ ಕೊಟ್ರೆ ನಾನು ಕೂಡ ಪ್ರೊಫೆಸರ್, ಅದು ಸಮಸ್ಯೆ. ಯಾಕೆಂದ್ರೆ ಪಿರಿಯಡ್ ಮುಗೀತಾ ಇದೆ, ಲಂಚ್ ಟೈಮ್ ಬಂದ್ಬಿಟ್ಟಿದೆ. ಅನಂತಮೂರ್ತಿ ಭಟ್ ಅವರು ಮಾತಾಡಿದ್ದನ್ನು ಕೇಳಿದಾಗ ನಮಗೂ ಒಂದ್ ಪ್ರೊಫೆಸರ್ ಮಾತಾಡಿದ್ಮೇಲೆ ಇನ್ನೊಬ್ಬ ಪ್ರೊಫೆಸರಿಗೆ ಸಹಜವಾಗಿ ನಾವು ಒಂದಷ್ಟು ಮಾತಾಡ್ಬೋದಾಗಿತ್ತು ಅಂತ. ನನ್ನ ಪ್ರವಚನಗಳನ್ನ ಸಾಕಷ್ಟು ಕೇಳಿದವರೇ ಇದ್ದೀರಿ. ಇವತ್ತು ಪ್ರವಚನ ಮಾಡುವಂತಹ ಸಮಯವೂ ಅಲ್ಲ. ನಮ್ಮ ಈ ಪೀಠ ಇಡೀ ವಿಶ್ವದಲ್ಲೇ ಒಂದು ಅಭೂತಪೂರ್ವವಾದಂತಹ ಪೀಠ. ಹಿಮಾಲಯದಲ್ಲಿ ಮಹಾನ್ ತಪಸ್ಸಿನಲ್ಲಿ ನಿರತರಾಗಿರ್ತಕ್ಕಂತಹ ಸದ್ಗುರು ಭಗವಾನ್ ಬ್ರಹ್ಮರ್ಷಿ ಬ್ರಹ್ಮಾತ್ಮಾಜಿ ಮಹಾರಾಜರ ಪ್ರೇರಣೆಯಿಂದ ಸಂಸ್ಥಾಪಿತವಾಗಿರ್ತಕ್ಕಂತಹ ಸರ್ವತತ್ವ ಸಮನ್ವಯ ಪೀಠ ಅನ್ನುವಂಥದ್ದು. ನೋಡಿ, ಎಲ್ಲರೂ ನಾವು ನನ್ನದು, ನಾನು, ನನ್ನ ಧರ್ಮ, ನನ್ನ ಮತ, ನನ್ನ ಪಂಥ, ನನ್ನ ದೇವರು ಅಂತ ಹೋಗುವಂತಹ ಈ ಸಂದರ್ಭದಲ್ಲಿ ಭಾರತೀಯ ಸಂಸ್ಕೃತಿ ಎನ್ನುವಂಥದ್ದು ತನ್ನ ಮೂಲ ಸ್ವರೂಪವನ್ನ ಕಳೆದುಕೊಳ್ತಾ ಇದೆ ಅನ್ನೋದನ್ನ ಎಲ್ಲರೂ ತಾವು ಎಚ್ಚೆತ್ತು ಅದನ್ನ ಗ್ರಹಿಸಬೇಕಾಗಿದೆ. ನಾವು ಹಿಂದೆ ಶಂಕರಾಚಾರ್ಯರು ಬಂದ್ರು, ಎಷ್ಟೆಲ್ಲ ಮತಪಂಥಗಳನ್ನ ಸಮನ್ವಯಗೊಳಿಸಿ ಒಂದು ಪಂಥವನ್ನ ತೆಗೆದುಕೊಂಡು ಬಂದ್ರು ಅಥವಾ ಒಂದು ಸ್ವರೂಪವನ್ನ ನೀಡಿದ್ರು. ಮತ್ತೆ ಅವರ ನಂತರದಲ್ಲಿ ಮತ್ತೆ ನೂರಾರು ರೀತಿಯಾಗಿರ್ತಕ್ಕಂತಹ ಪಂಥಗಳು, ಅಥವಾ ರೀತಿ ನೀತಿಗಳು ಅಥವಾ ಸ್ಥಳೀಯವಾಗಿರ್ತಕ್ಕಂಥ ಸಂಪ್ರದಾಯಗಳು, ಇವೆಲ್ಲವುಗಳು ಕೂಡ ಮತ್ತೆ ನಮ್ಮನ್ನ ಕಲುಷಿತರಿಂದಾಗಿ ಮಾಡ್ತಾರೆ. ನಾವೆಲ್ಲರೂ ಒಟ್ಟಿಗೆ ಹೋದಾಗ ಮಾತ್ರ ಈ ವಿಶ್ವವನ್ನ ಜಯಿಸಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಭಾರತ, ಅದರಲ್ಲಿಯೂ ಭಾರತೀಯ ಸಂಸ್ಕೃತಿ ಇವತ್ತು ಭಾರತದಲ್ಲಿಯೇ ಹುಡುಕಿದರೂ ಕೂಡ ಸಿಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇರತಕ್ಕಂಥದ್ದು. ಇವತ್ತು ಭಾರತೀಯರಾಗಿ ನಾವಿದ್ದೇವೆ ಅಂತ ಅನ್ಕೊಳ್ತಾ ಇದ್ದೇವೆ, ಆದ್ರೆ ನಮ್ಮ ವೇಷಭೂಷಣಗಳು ಭಾರತೀಯದ್ದಾಗಿಲ್ಲ, ನಮ್ಮ ಊಟ ಉಪಚಾರಗಳು ಭಾರತೀಯದ್ದಾಗಿಲ್ಲ, ನಮ್ಮ ವಿಚಾರಗಳು, ನಮ್ಮ ಆಚಾರಗಳು, ನಮ್ಮ ಶಿಕ್ಷಣ ಪದ್ಧತಿ, ನಮ್ಮ ಸಂವಿಧಾನ ಪದ್ಧತಿ, ನಮ್ಮ ರಾಜಕೀಯ ಪದ್ಧತಿ, ನಮ್ಮ ಆರ್ಥಿಕ ಪದ್ಧತಿ, ನಮ್ಮ ಸಾಮಾಜಿಕ ಪದ್ಧತಿ, ಯಾವ ಪದ್ಧತಿಯಲ್ಲಿಯೂ ಕೂಡ ಭಾರತೀಯತೆಯನ್ನ ನಾವಿವತ್ತು ಅಳವಡಿಸಿಕೊಂಡಿಲ್ಲ. ಆದರೂ ಕೂಡ ನಾವು ಭಾರತೀಯರು. ಇದು ಒಂದು ವಿಪರ್ಯಾಸ. ನೋಡಿ, ಈಗ ತಾನೇ ಗುರುಗಳು ಹೇಳಿದ್ರು ಅಹಂಭಾವ ಅನ್ನುವಂಥದ್ದು. ಯಾರು ನೀನು ಒಂದು ಸಾರಿ ವಿಚಾರ ಮಾಡಿ ನೋಡು, ನಿನಗೆ ಗೊತ್ತಾಗ್ತದೆ. ಯಾಕೆ ಇಷ್ಟು ಕುಣಿದಾಡ್ತಾ ಇದ್ದೀಯ ನೀನು? ಯಾಕಾಗಿ ಈ ಜಗತ್ತಿಗೆ ಬಂದಿದ್ದೀಯಾ? ಈ ಜಗತ್ತಿಗೆ ಬಂದ ಮಾತ್ರಕ್ಕಾಗಿ ಈ ಮಳೆ ಬರ್ತಾ ಇದೆಯಾ, ಬೆಳೆ ಬರ್ತಾ ಇದೆಯಾ? ನೀನು ಇದ್ದೆ ಅಂದ್ರೂ ಈ ಪ್ರಪಂಚಕ್ಕೆ ಒಂದೇ, ನೀನು ಹೋದೆ ಅಂದ್ರೂ ಈ ಪ್ರಪಂಚಕ್ಕೆ ಒಂದೇ. ಈ ಪ್ರಪಂಚ, ಈ ವಿಶ್ವವನ್ನ ಒಂದು ಸಾರಿ ಪರಿಕಲ್ಪನೆ ಮಾಡಿ ನೋಡಿದಾಗ ನಮ್ಮ ಅಸ್ತಿತ್ವ ಅನ್ನುವಂಥದ್ದು ಏನಿದೆ ಅನ್ನುವಂಥದ್ದು ನಮಗೆ ಅರ್ಥವಾಗ್ತದೆ. ಎಲ್ಲಿದೆ ನಿಮ್ಮ ಭೂಮಿ? ಆ ಭೂಮಿಗೆ, ಈ ಒಂದು ವಿಶ್ವದ ಮುಂದೆ ಯಾವ ಒಂದು ಸ್ಥಿತಿ ಇದೆ? ಒಂದು ಡಸ್ಟ್ ಪೀಸ್ ಅಂತ ಹೇಳ್ತೀವಿ, ಒಂದು ಸಣ್ಣದಾಗಿರ್ತಕ್ಕಂಥ ಧೂಳಿನ ಕಣ ಈ ಭೂಮಿಯಾಗಿದ್ದಾಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ, ಬ್ರಹ್ಮಾಂಡ ನಾಯಕನಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಅನುರೂಪದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ಭೂಮಿಯಲ್ಲಿ, ಆ ಭೂಮಿಯ ಮುಂದೆ ನೀನು ಒಂದು ಅಣುವಾಗಿದೆ. ಭೂಮಿಯೇ ಅಣುವಾಗಿದೆ ಅಂದಾಗ ನಿನಗೆಲ್ಲಿಯ ಅಸ್ತಿತ್ವ ಇದೆ? ನೀನು ಎಷ್ಟು ದಿವಸ ಅನ್ನುವಂಥದ್ದು ಈ ಜಗತ್ತಿನಲ್ಲಿ ಕಳೆಯೋನಿದ್ದೀಯಾ? ಇನ್ನು 30-40 ವರ್ಷಗಳು. ಆ 40 ವರ್ಷದ ನಂತರ ಈ ವಿಶ್ವದಲ್ಲಿ ನಾವೆಲ್ಲ ಈ ಏನೆಲ್ಲ ಸಂಬಂಧಗಳನ್ನ ನಾವು ಪರಿಕಲ್ಪನೆ ಮಾಡಿಕೊಂಡಿದ್ದೇವೆ, ನಾನು ಅಂದ್ರೆ ಈ ಹೆಸರಿನವನು, ನಾನು ಅಂದ್ರೆ ಇವನ ತಂದೆ, ಇವನ ಗಂಡ, ಇವನ ಹೆಂಡತಿ, ಇವನ ಅಕ್ಕ, ಇವನ ತಮ್ಮ ಅನ್ನುವಂಥ ಎಲ್ಲ ಸಂಬಂಧಗಳು ಕೂಡ ಈ ಮುಗಿದು ಹೋಗ್ಬಿಡ್ತಾವೆ ಒಂದು ದಿವಸ.
ವಾಸ್ತವಿಕವಾಗಿ ಶಂಕರರು ಹೇಳಿದ ಹಾಗೆ ಪುನರಪಿ ಜನನಂ ಪುನರಪಿ ಮರಣಂ ಅಂತೇಳಿ ಮತ್ತೆ ಹುಡ್ತಾ ಇದ್ದೇವೆ, ಮತ್ತೆ ಸಾಯ್ತಾ ಇದ್ದೇವೆ. ಯಾಕೆ ಹುಡ್ತಾ ಇದ್ದೀಯಾ ಅಂತ ಒಂದು ಸಾರಿ ನೀನು ವಿಚಾರ ಮಾಡಬೇಕಾಗಿದೆ. ನಿನ್ನಲ್ಲಿರತಕ್ಕಂತ ಈ ವಿಚಾರವನ್ನ ನೀನು ಕೆರಳಿಸಿ ಹೊರಗೆ ತರಬೇಕು ಅಂತಾದ್ರೆ ನೀನು ನಿನ್ನತನವನ್ನ ಬಿಡಬೇಕು. ಅನಂತಮೂರ್ತಿ ಭಟ್ರು ಮಾತಾಡ್ತಾ ಅಂದ್ರು, ಮೆಟ್ಟಿಲನ್ನ ಹತ್ತಿ ಹತ್ತಿ ಹೋಗಬೇಕಾಗಿದೆ. ಒಂದು ಮೆಟ್ಟಿಲಿನಿಂದ ಇನ್ನೊಂದು ಮೆಟ್ಟಿಲಿಗೆ ನೀನು ಹತ್ತಿದಾಗ ಮಾತ್ರ ಶ್ರೇಷ್ಠನಾಗ್ಲಿಕ್ಕೆ ಸಾಧ್ಯ. ಆದ್ರೆ ಒಂದು ಅದರಲ್ಲಿ ಗ್ರಹಿಸಬೇಕಾಗಿದೆ, ನೀನು ಇರುವ ಮೆಟ್ಟಲನ್ನ ನೀನು ಬಿಟ್ಟು ಮುಂದಿನ ಮೆಟ್ಟಲಿಗೆ ಹೋಗಬೇಕು ಅಂದ್ರೆ ಹಿಂದಿನ ಮೆಟ್ಟಲನ್ನ ನೀನು ಬಿಡಬೇಕಾಗಿದೆ. ಅಂದಾಗ ಮಾತ್ರ ನೀನು ಮುಂದಿನ ಮೆಟ್ಟಲಿಗೆ ಹೋಗ್ಲಿಕ್ಕೆ ಸಾಧ್ಯ. ಹಿಂದಿನ ಮೆಟ್ಟಿಲಿನ ಮೇಲೆ ವ್ಯಾಮೋಹವನ್ನ ನೀನು ಬಳಸ್ಕೊಂಡು ಬಿಟ್ಟೆ ಅಂತಂದ್ರೆ ನೀನು ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನನ್ನ ಜೀವನದಲ್ಲಿ ಕಂಡುಕೊಂಡ ಸತ್ಯ, ನಾನು ಮೊದಲು ವಿದ್ಯಾರ್ಥಿ ಆದೆ, ನಾನು ವಿದ್ಯಾರ್ಥಿ ಆಗಿಯೇ ಇದ್ದೇನೆ? ಇಲ್ಲ. ಮುಂದೆ ಲೆಕ್ಚರ್ ಆಗಿಯೇ ಉಳಿದೇನೆ? ಇಲ್ಲ. ನಾನು ಗೃಹಸ್ಥನಾದ ಅಷ್ಟೇ ಉಳಿದೇನೆ? ಇಲ್ಲ. ತಪಸ್ವಿ ಆದೆ ಅಷ್ಟಿಗೆ ಉಳಿದ್ನೆ? ಇಲ್ಲ. ಅಲ್ಲಿಂದ ಯೋಗಿ ಆದೆ, ಅಲ್ಲಿಂದ ಋಷಿಯತ್ವವನ್ನ ಪಡೆದೆ, ಅಲ್ಲಿಂದ ಪೀಠ ಸ್ಥಾಪನೆಯನ್ನ ಮಾಡಿ ಜಗತ್ತಿಗೆ ಒಂದು ಬೆಳಕನ್ನ ತೋರಿಸಬೇಕು ಅನ್ನುವಂತ ಮಹಾ ಸಂಕಲ್ಪವನ್ನ ಮಾಡಿದೆ. ಒಂದನ್ನ ಬಿಟ್ಟಿದ್ದಕ್ಕಾಗಿ ಇನ್ನೊಂದನ್ನ ನಾನು ಹತ್ತಿ ಇವತ್ತು ಈ ಧರ್ಮಪೀಠದಲ್ಲಿ ಕುಳಿತುಕೊಳ್ಳಿಕ್ಕೆ ಸಾಧ್ಯವಾಗಿದೆ. ನಿಮ್ಮೆಲ್ಲರ ಸಾಮಾನ್ಯ ವ್ಯಕ್ತಿಗಳ ಸಮಸ್ಯೆ ಏನಾಗಿದೆ ಅಂತಂದ್ರೆ ನಾವು ಇರುವಂತಹ ಸ್ಥಿತಿಯನ್ನ ಬಿಡಲಿಕ್ಕೆ ತಯಾರಿಲ್ಲ. ನಾವು ಶ್ರೇಷ್ಠರಾಗ್ಲಿಕ್ಕೆ ನಡೀತಾ ಇಲ್ಲ. ನಾವು ಇರೋದನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೇವೆ. ಇನ್ನೊಬ್ಬರು ಏನು ತಿಳ್ಕೊಂಡು ಬಿಡ್ತಾನೋ ಅಂತ ಜೀವನ ಮಾಡ್ತಾ ಇದ್ದೇನೆ. ನಿಮ್ಮ ಮುತ್ತಜ್ಜನ ಹೆಸರು ಏನು ಅಂತ ನಿಮಗೆ ಗೊತ್ತಿಲ್ಲ. ಅವರು ನೋಡಿ ಎಷ್ಟೆಲ್ಲ ಪರಿಕಲ್ಪನೆ ಮಾಡಿದ್ರು, ನಾನು ಎಷ್ಟೆಲ್ಲ ಮಾಡಬೇಕು, ನಮ್ಮ ಜೀವನ ನಮ್ಮ ಇದು, ನಾವು ಈ ರೀತಿಯಾಗಿ ಬದುಕಬೇಕು, ನ್ಯಾಯದಿಂದ ಬದುಕಬೇಕು. ಆದ್ರೆ ಆಗ ಅವರಿಗೆ ನ್ಯಾಯವನ್ನು ಕೊಟ್ಟಂತವರು ಅಥವಾ ಮರ್ಯಾದೆಯನ್ನ ಕೊಟ್ಟಂತವರು ಅವರೂ ಉಳಿದಿಲ್ಲ, ಈ ಮರ್ಯಾದೆಯನ್ನ ತೆಗೆದುಕೊಂಡವರು ಉಳಿದಿಲ್ಲ. ಉಳಿದಿದ್ದು ಮತ್ತೆ ಆ ಕರ್ಮಗಳು ಮಾತ್ರ. ಮನುಷ್ಯನ ಜೀವನದ ಮೂಲ ಅಸ್ತಿತ್ವವನ್ನ ಪ್ರತಿಯೊಂದು ಜೀವಾತ್ಮಕ್ಕೂ ನಾವು ತಿಳಿಸಿಕೊಡಬೇಕಾದಂತಹ ಅವಶ್ಯಕತೆ ಇದೆ. ಹಾಗಾಗಿ ನೋಡಿ, ಮೊನ್ನೆ ಉದಯವಾಣಿಯಲ್ಲಿ ಯಾರೋ ಒಬ್ರು ಹೆಣ್ಮಗಳು ಬರೆದಿದ್ರು, ವಿಶ್ವಕ್ಕೆ 6ನೆಯ ವಿನಾಶ ಬಂದಿದೆ. ಮೊದಲು ನೀವು ಕೇಳ್ತಿದ್ರಿ ಡೈನೋಸಾರ್ಸ್ಗಳಿದ್ವು ಅಂತ, ಈಗ ಇಲ್ಲ. ಅದಕ್ಕಿಂತ ಮೊದಲು ಇನ್ನೂ ಬೇರೆ ಬೇರೆ ಪ್ರಾಣಿಗಳು, ಜೀವಿಗಳು ಈ ಜಗತ್ತಿನಲ್ಲಿ ಹುಟ್ಟಿತ್ತು. ಅದರ ನಂತರ ಮನುಷ್ಯ ಅನ್ನುವಂಥವನು ಹೋಮೋಸೇಪಿಯನ್ ಅನ್ನುವಂತಹ ಒಂದು ಸ್ಪಿಸಿಸ್ ಅನ್ನುವಂತಹದ್ದು ಇಲ್ಲಿ ಡೆವಲಪ್ ಆಯ್ತು. ಅದೇ ನಾವು ಈಗ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಇನ್ನು 100 ವರ್ಷಕ್ಕೆ ಹೋಮೋಸೇಪಿಯನ್ ಅನ್ನುವಂತಹ ಈ ಸ್ಪಿಸಿಸ್ ಈ ಭೂಮಿಯ ಮೇಲೆ ಇರುವುದಿಲ್ಲ ಅಂತ. ನೋಡಿ, ಭೂಮಿಯ ಮೇಲೆ ಮನುಷ್ಯನೇ ಇರೋದಿಲ್ಲ ಅಂತ ಘಂಟಾಘೋಷವಾಗಿ ವಿಜ್ಞಾನಿಗಳೇ ಹೇಳ್ತಾ ಇರಬೇಕಾದಂತ ಸಂದರ್ಭದಲ್ಲಿ ನಾವು ಕುಣಿದಾಡ್ತಾ ಇದ್ದೇವೆ. ನಮ್ಮ ಜಾತಿ, ನಮ್ಮ ಮತ, ನಮ್ಮ ಪಂಥ, ನಮ್ಮದು, ಅದು ಇದು, ನಮ್ಮ ಸಂಪ್ರದಾಯ ಎಲ್ಲಿದೆ? ಅದು ಜಗತ್ತೇ ಮುಳುಗಿ ಹೋಗ್ತಾ ಇದೆ ರೀ. ಬೇರಿಗೆ ಹುಳ ಹಿಡ್ಕೊಂಡಾಗ ಯಾರೋ ಒಬ್ಬನು ಹೋಗಿ ಸುಳಿ ನೋಡ್ತಾ ಇದ್ದಂತೆ ಹಾಗಾಯ್ತು ನಮ್ಮ ಪರಿಸ್ಥಿತಿ. ನಾವು ನಮ್ಮಲ್ಲಿರುವಂತಹ ಕಚ್ಚಾಟವನ್ನ ಬಿಡಬೇಕಾಗಿದೆ. ನಾನು ಶ್ರೇಷ್ಠ, ನೀನು ಶ್ರೇಷ್ಠ ಅನ್ನೋದನ್ನ ಬಿಡಬೇಕಾಗಿದೆ. ಎಲ್ಲರೂ ಆತ್ಮಸ್ವರೂಪದಲ್ಲಿ ಇದ್ದೇವೆ ಅನ್ನೋದನ್ನ ತಿಳಿಯಬೇಕಾಗಿದೆ. ಹೇಗೆ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ ಇಲ್ಲೆಲ್ಲ ವಿದ್ವಾಂಸರು ಹೇಳಿದ್ರು, ಹಾಗೆ ಎಲ್ಲಾ ಭಗವಂತರು ಒಂದೇ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ಮೊದಲು ತೆಗೆದುಕೊಂಡು ಬರಬೇಕಾಗಿದೆ. ಇವತ್ತು ಕ್ರಿಶ್ಚಿಯನಿಟಿ ಎನ್ನುವಂತಹದ್ದಿರ್ಬೋದು, ಇಸ್ಲಾಮಿಟಿ ಎನ್ನುವಂತಹದ್ದಿರ್ಬೋದು, ಬೌದ್ಧಿಸಂ ಎನ್ನುವಂತಹದ್ದಿರ್ಬೋದು, ಜೈನಿಸಂ ಅನ್ನುವಂಥದ್ದಿರ್ಬೋದು, ಇಡೀ ಜಗತ್ತಿನ ತುಂಬಾ ಬೆಳಕೊಳ್ತಾ ಇದೆ. ಆದ್ರೆ ಪ್ರತಿ ದಿವಸದಿಂದ ದಿವಸಕ್ಕೆ ಹಿಂದುತ್ವ ಅನ್ನುವಂತಹದ್ದು ಹಿಂದೆ ಬರ್ತಾ ಇದೆ. ಕಾರಣ ಏನು? ಕಾರಣ ಇಷ್ಟೇ, ನಮ್ಮಲ್ಲಿ ಏಕತೆ ಇಲ್ಲ. ನೋಡಿ, ಅವರಲ್ಲಿ ಒಂದೊಂದೇ ದೇವರಿದ್ದಾರೆ, ಏನೇ ಮಾಡಿದ್ರು ಅವನೇ. ನಮ್ಮಲ್ಲಿ ಹಾಗಲ್ಲ. ವಿಘ್ನ ಹರಣಕ್ಕೆ ಒಂದು ದೇವರು, ಎಲ್ಲಾ ದೇವರು ಒಂದೇ ಅಂತ. ತ್ವಂ ಬ್ರಹ್ಮಸ್ತ್ವಂ ವಿಷ್ಣುಸ್ತ್ವಂ ರುದ್ರಸ್ತ್ವಂ ಇಂದ್ರಸ್ತ್ವಂ ಅಗ್ನಿಸ್ತ್ವಂ ವಾಯುಸ್ತ್ವಂ ಅಂತೇಳಿ ವೇದ ಘೋಷಗಳಿದೆ. ಆದ್ರೆ ಅದನ್ನ ಅರ್ಥ ಮಾಡಿಕೊಳ್ಳುವಂತಹ ಎಜುಕೇಶನ್ ಸಿಸ್ಟಮ್ ನಮ್ಮಲ್ಲಿಲ್ಲ ಅಷ್ಟೇ. ಹಾಗಾಗಿ ಸಾಮಾನ್ಯರು ಮರೆತು ಬಿಟ್ರು. ನಾವು ಗಣಪತಿ ಅಂತ ಹೋಗ್ತೀವಿ, ದೇವಿ ಅಂತ ಹೋಗ್ತೀವಿ, ಈ ಕಡೆ ಶಿವ ಅಂತ ಹೋಗ್ತೀವಿ, ಈ ಕಡೆ ವಿಷ್ಣು ಅಂತ ಹೋಗ್ತೀವಿ. ವಿಷ್ಣುವಿನ ಭಕ್ತನಿಗೆ ಶಿವನನ್ನ ಕಂಡ್ರೆ ಆಗೋದಿಲ್ಲ, ಶಿವನ ಭಕ್ತನಿಗೆ ವಿಷ್ಣುವನ್ನ ಕಂಡ್ರೆ ಆಗೋದಿಲ್ಲ, ದೇವಿಯ ಭಕ್ತನಿಗೆ ಇನ್ನೊಂದು ಕಂಡ್ರೆ ಆಗೋದಿಲ್ಲ. ಇದು ಎಷ್ಟು ಎಲ್ಲವೂ ಒಂದೇ. ಭಗವಂತನ ಮೂಲ ಸ್ವರೂಪವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇದಕ್ಕೆ ಹೊಂಟಿರತಕ್ಕಂತ ಒಂದು ಮಹಾ ಅಭಿಯಾನ ಕೋಟಿ ಪರಮಾತ್ಮ ಮಹಾಯಾನ. ಇದನ್ನ ಊರಲ್ಲಿ ನಡೆಸಬೇಕು, ಮನೆಯಲ್ಲಿ ನಡೆಸಬೇಕು ಅನ್ನುವಂತಹ ವಿಚಾರವನ್ನು ನಾವು ಹೊಂದಿದ್ದೇವೆ. ಎಲ್ಲರೂ ನಾವೆಲ್ಲ ಒಂದೇ ಅನ್ನಬೇಕಾದ್ರೆ ನಾವು ಮೊದಲು ನಾವೆಲ್ಲ ಆರಾಧಿಸುವ ದೇವರು ಒಂದೇ ಅಂತ ತಿಳ್ಕೊಳ್ಬೇಕು. ಋಷಿಗಳು ಇಷ್ಟೆಲ್ಲ ಸ್ವರೂಪವನ್ನ ಕೊಟ್ಟರು. ಈಗ ನೋಡಿ, ಒಬ್ಬ ಮನುಷ್ಯ ಮನೆಯಲ್ಲಿರ್ಬೇಕಾದ್ರೆ ಹೇಗಿರ್ತಾನೆ? ಡ್ರೆಸ್ ಹಾಕೊಳ್ತಾನೆ. ಯಾವ ರೀತಿ ಡ್ರೆಸ್ ಹಾಕೋತಾನೆ? ಒಂದ್ ಬೆಲೆಯನ್ನು ಹಾಕೋಬಹುದು, ಒಂದ್ ಬರ್ಮೋಡ ಹಾಕೋಬಹುದು. ಅದೇ ಇಂಥ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ನೀಟಾಗಿ ಡ್ರೆಸ್ ಅನ್ನು ಹಾಕೊಂಡು ಬರ್ತಾನೆ. ಭಗವಂತನು ಹಾಗೆ ವಿಗ್ರಹರಣ ಮಾಡಬೇಕಾದ್ರೆ ಸುಂಡ್ಲು ಇಟ್ಕೊಂಡು ಬಂದ, ದೊಡ್ಡ ಹೊಟ್ಟೆಯನ್ನು ಇಟ್ಕೊಂಡು ಬಂದ. ಲಯವನ್ನು ಮಾಡಬೇಕಾದ್ರೆ ತ್ರಿಶೂಲ ಹಿಡ್ಕೊಂಡು ಬಂದ.
ಸ್ಥಿತಿಯನ್ನು ಮಾಡಬೇಕಾದ್ರೆ ಶಂಖಚಕ್ರವನ್ನು ಹಿಡ್ಕೊಂಡು ಬಂದ, ಸೃಷ್ಟಿಯನ್ನು ಮಾಡಬೇಕಾದ್ರೆ ಚತುರ್ಮುಖ ಬ್ರಹ್ಮನಾಗಿ ಬಂದ. ಇಷ್ಟೇ. ಅವನು ಯಾವ ರೀತಿಯ ಯಥಾ ಕಾರ್ಯಭಾರಂ ತಥಾ ರೂಪಜಾಲ, ಯಾವ ರೀತಿಯಾಗಿ ಕೆಲಸ ಬರುತ್ತದೆ ಆ ರೀತಿಯಾಗಿ ಅವನ ರೂಪ ಅನ್ನುವಂಥದ್ದು ಬದಲಾಗ್ತಾ ಹೋಗ್ತದೆ. ಒಂದು ನೀರಿದ್ದ ಹಾಗೆ ಭಗವಂತ ಅಂತಂದ್ರೆ ಅದನ್ನೇ ನೀನು ಒಂದು ಚೊಂಬಿನಲ್ಲಿ ತೆಗೆದಿಟ್ರೆ ಚೊಂಬಿನ ಆಕಾರ ಬರುತ್ತೆ, ಬಾಟ್ಲಿಯಲ್ಲಿ ತುಂಬಿಟ್ರೆ ಬಾಟ್ಲಿ ಆಕಾರ ಬರುತ್ತೆ, ಕೊಡದಲ್ಲಿ ತುಂಬಿಟ್ರೆ ಕೊಡದ ಆಕಾರ ಬರುತ್ತೆ. ಹೀಗೆ ಪ್ರತಿಯೊಂದು ಸ್ವರೂಪವನ್ನ ಪಡೆದುಕೊಳ್ಳುವಂತಹ ಆ ರೀತಿಯನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವು ತಂಬಿಗೆಗಾಗಿ ಹೊಡೆದಾಡ್ತಾ ಇದ್ದೇವೆ, ಬಾಟ್ಲಿಗಾಗಿ ಆಡ್ತಾ ಇದ್ದೇವೆ. ಎಷ್ಟು ಮೂಢತ್ವದಲ್ಲಿದ್ದೇವೆ. ಬಾಟ್ಲಿನೇ ಶ್ರೇಷ್ಠ, ಲೋಟಕ್ಕಿಂತ ಬಾಟ್ಲಿ ಶ್ರೇಷ್ಠ ಅಂತ ಒಬ್ಬನು, ಇನ್ನೊಬ್ಬ ಹೇಳ್ತಾನೆ ಇಲ್ಲ ಬಾಟ್ಲಿಗಿಂತ ಲೋಟ ಶ್ರೇಷ್ಠ. ಇದು ಎರಡೂ ಶ್ರೇಷ್ಠ ಅಲ್ಲಪ್ಪ, ಅದ್ರ ಒಳಗಿರುವಂತ ನೀರು ಶ್ರೇಷ್ಠ ಅಂತ ನಾವು ಹೇಳ್ತಾ ಇದ್ದೀವಿ. ಬಾಟ್ಲೆ ನಿನ್ನ ನೀರಡಿಕೆಯನ್ನ ಕಳೀತಾ ಇಲ್ಲ, ಲೋಟ ನಿನ್ನ ನೀರಡಿಕೆಯನ್ನ ಕಳೀತಾ ಇಲ್ಲ, ಒಳಗಡೆ ಇರ್ತಕ್ಕಂಥ ನೀರು ನಿನ್ನ ನೀರಡಿಕೆಯನ್ನ ಕಳೀತಾ ಇರತಕ್ಕಂಥದ್ದು. ಇದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ಅವಶ್ಯಕತೆ ಇದೆ. ಇದನ್ನ ಒಳಗಿನ ತತ್ವವನ್ನು ಅರ್ಥ ಮಾಡ್ಕೊಳ್ಳಿ. ಒಳಗೆ ಹೋಗಿ ಋಷಿಗಳು ಎಂತೆಂತ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಇಟ್ಟರು. ಭಾರತೀಯ ಸಂಸ್ಕೃತಿ ಹುಟ್ಟಿದ್ದು ಸನ್ಯಾಸಿಗಳಿಂದಲ್ಲ, ಎಲ್ಲರಿಗೂ ಗೊತ್ತಿದೆ. ಎಂಥ ಸನ್ಯಾಸಿಗಳ ಮುಂದೂ ನಾ ಈ ಭಾಷಣವನ್ನು ಮಾಡಿದ್ದೆ. ಸನ್ಯಾಸಿಗಳಿಂದ ಭಾರತೀಯ ಸಂಸ್ಕೃತಿ ಹುಟ್ಟಿಲ್ಲ, ಋಷಿಗಳಿಂದ ಭಾರತೀಯ ಸಂಸ್ಕೃತಿ ಹುಟ್ಟು. ಋಷಿ ಧರ್ಮದಿಂದ ಮಾತ್ರ ಈ ಭಾರತೀಯ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ, ಬೇರೆ ಎಲ್ಲಿಂದನೂ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಯಾವ ತತ್ವಗಳಿರ್ಬಹುದು, ಯಾವ ಮತಗಳಿರ್ಬಹುದು, ಇವತ್ತು ಸಾಂಖ್ಯ, ನ್ಯಾಯ, ದ್ವೈತ, ವಿಶಿಷ್ಟಾದ್ವೈತ ಏನೆಲ್ಲಾ ತತ್ವಗಳನ್ನ ನಾವು ಹೇಳಿದ್ರು ಅದಕ್ಕೆ ಮೂಲ ಪುರುಷ ಮಾತ್ರ ಒಬ್ಬ ಋಷಿಯೇ. ಋಷಿ ಆದ್ರೆ ಮಾತ್ರ ನಾವು ಭೌತಿಕತೆ, ದೈವಿಕತೆ, ಆಧ್ಯಾತ್ಮಿಕತೆ ಮೂರನ್ನೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸನ್ಯಾಸಿ ಆದವನಿಗೆ ಭೌತಿಕತೆ ಇಲ್ಲ, ಸಂಸಾರ, ಹೆಂಡತಿ ಅಂದ್ರೆ ಹೇಗಿದ್ದಾಳೆ ಗೊತ್ತಿಲ್ಲ, ಮತ್ತೆ ಹೆಂಡತಿಗೆ ಇರುವಂತಹ ಸಮಸ್ಯೆಗಳು ಏನಿದ್ದಾವೆ ಗೊತ್ತಿಲ್ಲ. ಅವನು ಪರಿಪೂರ್ಣವಾದಂತಹ ಜೀವನವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ತಂದೆಯಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಪತಿಯಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಸ್ನೇಹಿತನಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಋಷಿ ಧರ್ಮದಲ್ಲಿ ಹಾಗಿಲ್ಲ. ಭೌತಿಕತೆ ಇದೆ, ದೈವಿಕತೆ ಇದೆ, ಆಧ್ಯಾತ್ಮಿಕತೆ ಇದೆ. ನೋಡಿ, ಸನ್ಯಾಸದಲ್ಲಿ ಯಜ್ಞಗಳನ್ನ ಈಗ ತಾನೇ ಮೀಮಾಂಸಾ ಶಾಸ್ತ್ರಜ್ಞರು ಹೇಳಿದ್ರು, ಸನ್ಯಾಸಿಗಳಿಗೆ ಈ ಹೋಮದಲ್ಲಿ ಅಧಿಕಾರ ಇಲ್ಲ ಅಂದ್ರೆ ದೈವಿಕತೆನೇ ಇಲ್ಲ, ಆಧ್ಯಾತ್ಮಿಕತೆ ಮಾತ್ರ. ಆಧ್ಯಾತ್ಮಿಕ ಕೊನೆಯಲ್ಲಿ ಶ್ರೇಷ್ಠವೇ, ಸತ್ಯವೇ. ಆದ್ರೆ ಎಲ್ಲರಿಗೂ ಎಲ್ಲಿ ಸಾಧ್ಯ? ಎಲ್ಲರೂ ಋಷಿಗಳಾಗುವಂತಹ ಒಂದು ಸ್ಥಿತಿಯನ್ನ ತಂದ್ರೆ, ಋಷಿ ಪರಂಪರೆ ಅನ್ನುವಂಥದ್ದು ಮತ್ತೆ ಹುಟ್ಟಿದ್ರೆ ಈ ಭಾರತದಲ್ಲಿ ಮತ್ತೆ ನಾವು ಈ ಭಾರತೀಯ ಸಂಸ್ಕೃತಿಯನ್ನ ಉಳಿಸಬಹುದು. ಅದೇ ನಮ್ಮ ಬ್ರಹ್ಮಾತ್ಮರ ಮೂಲ ಉದ್ದೇಶ. ಅದಕ್ಕಾಗಿ ಅವರು ನಮಗೆ ಪ್ರೇರಣೆ ಕೊಟ್ಟು ಋಷಿಪೀಠವನ್ನ ಸ್ಥಾಪನೆ ಮಾಡಿ, ಜಗತ್ತಿನಲ್ಲಿ ಋಷಿಪೀಠ ಅನ್ನುವಂಥದ್ದು ಬಹಳ ಕಡಿಮೆ ಇದೆ, ಎಲ್ಲೂ ಇಲ್ಲ, ಎಲ್ಲ ಸನ್ಯಾಸ ಪೀಠಗಳಿದ್ದಾವೆ. ಇದರಿಂದ ಸಮಸ್ಯೆ ಆಗ್ತಾ ಇದೆ. ಮೂಲ ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದು ಏನು ಅಂತ ಭಾರತ ಜನರಿಗೆ ತಿಳಿಸಿಕೊಡಬೇಕಾದಂತ ಅವಶ್ಯಕತೆ ಇದೆ ಅಂತ ಹೇಳಿ ಅವರು ನಮಗೆ ಅನುಗ್ರಹವನ್ನು ಮಾಡಿ ಇಂತಹ ಮಹತ್ ಕಾರ್ಯಕ್ಕೆ ನನ್ನನ್ನು ಕಳಿಸಿದ್ರು. ಇನ್ನೊಂದು, ಅವರು ಯಾವಾಗಲೂ ಮಹಾತ್ಮರು ಒಂದೊಂದು ಕೆಲಸ ಮಾಡ್ತಾರೆ, ಅದ್ರ ಹಿಂದೆ ಏನಿರುತ್ತೆ ಅನ್ನೋದು ಕಾಲ ಬಂದಾಗ ತಿಳಿಯುತ್ತೆ. ಫಸ್ಟಿಗೆ ಬ್ರಹ್ಮಾತ್ಮರು ನನಗೆ ಪರಮಾತ್ಮ ಅಂತ ಒಂದು ದೀಕ್ಷಾನಾಮ ಕೊಟ್ಟಾಗ ನನಗೆ ಆಶ್ಚರ್ಯ ಆಯ್ತು. ಪರಮಾತ್ಮ ಅನ್ನುವ ದೀಕ್ಷಾನಾಮ ಎಷ್ಟೋ ವರ್ಷ ನಾನು ಅದನ್ನ ವ್ಯಕ್ತಪಡಿಸಲಿಕ್ಕೆ ಹೋಗ್ಲಿಲ್ಲ. ಯಾಕೆಂದ್ರೆ ಪರಮಾತ್ಮ ಅನ್ನುವಂಥ ದೀಕ್ಷಾನಾಮಕ್ಕೆ ಹೇಗೆ ನಾವು ಹೇಳ್ಕೊಳ್ಳೋದು? ಕೃಷ್ಣನಿಗೆ ಪರಮಾತ್ಮ ಅಂತ ಹೇಳ್ತೀವಿ, ರಾಮನಿಗೆ ಪರಮಾತ್ಮ ಅಂತ ಹೇಳ್ತೀವಿ, ನನಗೆ ಹೇಗೆ ನಾನು ಪರಮಾತ್ಮ ಅಂತ ಹೇಳ್ಕೊಳ್ಳಿ ಅನ್ನುವಂಥ ವಿಚಾರ ಇತ್ತು. ಆದ್ರೆ ಅದರ ಹಿಂದೆ ಒಂದು ದೊಡ್ಡದಾದಂತ ಸಂಕಲ್ಪ ಇತ್ತು. ಯಾವಾಗ ಇಂಥ ವ್ಯಕ್ತಿಗೆ ಒಂದು ಪರಮಾತ್ಮ ಅಂತ ಶಬ್ದವನ್ನ ಕೊಡ್ತಾನೋ ಆಗ ಅದರ ಬಗ್ಗೆ ಅವನು ವಿಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಅದರಿಂದ ಜಗತ್ತಿಗೆ ಬೆಳಕು ತೂಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅವರ ಒಂದು ವಿಚಾರ ಇರಬೇಕು. ನೋಡಿ, ಪರಮಾತ್ಮ ಅಂತ ಹೆಸರು ಕೊಟ್ಟಾಗಿಂದ ಆ ಪರಮಾತ್ಮ ಶಬ್ದದ ಬಗ್ಗೆ ನಾನು ವಿಚಾರ ಮಾಡ್ಕೋತಾ ಹೋದೆ. ಏನಿಲ್ಲ ಆ ಪರಮಾತ್ಮ ತತ್ವದಲ್ಲಿ. ಪರಮ ಅಂದ್ರೆ ಪರಮೇಶ್ವರ, ರಮಾತ್ಮ ರಮಾಯಾಹ ಆತ್ಮ ಅಲ್ವಾ? ಅದು ಆತ್ಮ. ಬ್ರಹ್ಮಾತ್ಮಗೋ ಸುರಚೇಷ್ಟ ಅಮರಕೋಶದಲ್ಲಿ ಹೇಳ್ತಾನೆ, ಬ್ರಹ್ಮನಿಗೆ ಎರಡನೆಯ ಹೆಸರೇ ಆತ್ಮ ಅಂತಿದೆ. ಅಂಥದ್ರಲ್ಲಿ ಅಲ್ಲಿ ಪರಮ ಅಂದ್ರೆ ಈಶ್ವರ, ರಮಾತ್ಮ ಅಂತಂದ್ರೆ ವಿಷ್ಣು, ಆತ್ಮ ಅಂತಂದ್ರೆ ಬ್ರಹ್ಮ. ಒಂದೊಂದು ಅಕ್ಷರವನ್ನ ಬಿಟ್ಕೋತ್ ಬಂದಂತೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರರ ಸ್ವರೂಪವನ್ನು ಅದು ಪಡೀತು. ಇನ್ನೊಂದು ರೀತಿಯಲ್ಲಿ ಅದನ್ನು ವಿಭಾಗವನ್ನು ಮಾಡಿದ್ರೆ ಪರಮ ಅಂತಂದ್ರೆ ಲಲಿತಾ ಸಹಸ್ರನಾಮ ಹೇಳೋರಿಗೆ ಗೊತ್ತಿದೆ. ಪರಮಾಯೇ ನಮಃ, ಪರಾಯೇ ನಮಃ, ಪ್ರತ್ಯಕ್ಷ ರೂಪಾಯೇ ನಮಃ ಅಂತ ಹೇಳಿ ದೇವಿಯನ್ನ ನಾವು ಸ್ತುತಿಸ್ತೇವೆ. ಪರಮ ಅಂತಂದ್ರೆ ಆದಿಶಕ್ತಿ ಆಗಿರ್ತಕ್ಕಂಥವಳು, ರಮ ಅಂತಂದ್ರೆ ಮಹಾಲಕ್ಷ್ಮಿ ಆಗಿರ್ತಕ್ಕಂಥವಳು, ಆತ್ಮಿಕ ಅಂತ ಹೇಳಿ ನಾವು ಸರಸ್ವತಿಗೆ ಕರಿತೇವೆ, ಆತ್ಮವನ್ನ ಕೊಡುವವಳು ಅಂತ. ಹಾಗಾಗಿ ಇಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಇದ್ದಾಳೆ, ಬ್ರಹ್ಮ, ವಿಷ್ಣು, ಮಹೇಶ್ವರರಿದ್ದಾರೆ. ಸೃಷ್ಟಿ, ಸ್ಥಿತಿ, ಲಯ ಇದೆ. ಪಕಾರೋ ಪ್ರಥಮೋ ವೇದಾತ್, ಪಕಾರವನ್ನ ಪ್ರಥಮ ವೇದದಿಂದ ನಾನೇ ಬರೆದಿರ್ತಕ್ಕಂಥ ಪರಮಾತ್ಮ ರಹಸ್ಯಂ ಅನ್ನುವಂತಹ ಒಂದು ಗ್ರಂಥ ಇದೆ. ಇನ್ನೂ ಸಾಕಷ್ಟು ಹೊರಗೆ ಬರಬೇಕಾಗಿದೆ. ಅದೆಲ್ಲ ಪರಮಾತ್ಮ ರಹಸ್ಯದಲ್ಲಿ ಹೇಳ್ತೇನೆ.
ರಕಾರವನ್ನ ಪ್ರಥಮ ವೇದವಾದಂತಹ ಋಗ್ವೇದದಿಂದ, ರಕಾರವನ್ನ ಯಜುರ್ವೇದದಿಂದ, ಯಾಕೆಂದ್ರೆ ರ ಅನ್ನುವಂತಹದ್ದು ಅಗ್ನಿ ಬೀಜ, ಯಜುರ್ವೇದಕ್ಕೆ ಅಗ್ನಿಯೇ ಪ್ರಧಾನವಾಗಿರ್ತಕ್ಕಂಥದ್ದು. ಆದ್ರಿಂದ ರಕಾರವನ್ನ ಯಜುರ್ವೇದದಿಂದ, ಮ ಅನ್ನುವಂತಹದ್ದು ಸಾಮವೇದದಿಂದ, ಮಕಾರ ಅಂತಂದ್ರೆ ನಾದ ಸ್ವರೂಪವಾಗಿರ್ತಕ್ಕಂಥ ವೇದ ಸಾಮವೇದ. ಆದ್ದರಿಂದ ಮಕಾರವನ್ನ ಸಾಮವೇದದಿಂದ, ತಕಾರವಿಂದ ಅಥರ್ವ ವೇದದಿಂದ ತೆಗೆದುಕೊಂಡು ಪರಮಾತ್ಮ ಅನ್ನುವಂಥ ಶಬ್ದ ಅನ್ನುವಂಥದ್ದು ನಿರ್ಮಾಣ ಆಯಿತು ಅನ್ನುವಂಥ. ನೋಡಿ, ಪರಮಾತ್ಮ ಅನ್ನೋದ್ರಲ್ಲಿ ರಾಮ ಇದ್ದಾನೆ, ರಾಮ ಬಂದ ಅಲ್ವೇ, ಕೃಷ್ಣ ಬಂದ, ಕೃಷ್ಣನನ್ನ ಪರಮಾತ್ಮ ಅಂತ ಕರಿತೀವಿ, ಗುರುವನ್ನ ಪರಮಾತ್ಮ ಅಂತ ಕರಿತೀವಿ. ಪರಮಾತ್ಮನೇ ನಮಃ ಅನ್ನುವಂತ ಒಂದೇ ಒಂದು ಶಬ್ದದಲ್ಲಿ ಇಡೀ ವಿಶ್ವವೇ ಅಡಕಿಕೊಂಡಿದೆ. ವಿಶ್ವ ಹುಟ್ಟಿದ್ದು ಪರಮಾತ್ಮನಿಂದ, ನಡೀತಾ ಇರೋದು ಪರಮಾತ್ಮನಲ್ಲಿ, ಹುಟ್ಟ ಹೋಗಿ ಸೇರುವಂತಹದ್ದು ಪರಮಾತ್ಮನಲ್ಲಿ. ಹಾಗಾಗಿ ಪರಮಾತ್ಮನೇ ನಮಃ ಅನ್ನುವಂತಹ ಜಪವನ್ನ ಮಾಡಿ ತಾವು ಸಾರ್ಥಕರಾಗಿ, ಎಲ್ಲ ದೇವತೆಗಳು ಬೇಡ ಅಂತ, ದೇವತೆಗಳ ಸ್ವರೂಪವನ್ನು ಮೀರಿದಂತ ಇನ್ನೊಂದು ತತ್ವವಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವತೆಗಳ ಸ್ವರೂಪದಲ್ಲೇ ಅಥವಾ ದೇವತೆಗಳ ಒಂದು ಸ್ತರದಲ್ಲೇ ನಾವು ಅದರಲ್ಲಿ ಮುಗಿಸಿಬಿಡಬಾರದು. ಅದರಿಂದ ಮುಂದೆ ಹೋದಾಗ ಅಧ್ಯಾತ್ಮ ಸಿಗ್ತದೆ. ಇಂತಹ ಮಹಾನ್ ಕಾರ್ಯ ಇಲ್ಲಿ ನಡೀತು. ಮಾತಾಡ್ಲಿಕ್ಕೆ ಸಾಕಷ್ಟು ವಿಚಾರ ಇದೆ, ಆದ್ರೆ ಇದು ಮಾತಾಡುವಂತ ವಿಚಾರ ಅಲ್ಲ. ಆದ್ರೂ ಸ್ವಲ್ಪ ಮಟ್ಟಿಗೆ ನೀವೆಲ್ಲ ಸೇರಿದ್ದೀರಿ ಅನ್ನೋ ಕಾರಣಕ್ಕೆ ಈ ಪರಮಾತ್ಮ ತತ್ವದ ಬಗ್ಗೆ ನಾನು ಹೇಳಿದೆ. ನಮ್ಮ ಈ ಒಂದು ಪೀಠ ಪರಮಾತ್ಮ ತತ್ವವನ್ನ ಪ್ರತಿಪಾದನೆ ಮಾಡೋದರ ಜೊತೆಗೆ ಸರ್ವ ತತ್ವಗಳ ಸಮನ್ವಯ. ನೋಡಿ, ಪಂಚಾಕ್ಷರಿ ಮಹಾಯಾಗವನ್ನು ನಾನು ಇಡಬಹುದಾಗಿತ್ತು, ಅಥವಾ ವಿಷ್ಣು ನಾರಾಯಣಾಕ್ಷರಿ ಮಾಡಬಹುದಾಗಿತ್ತು. ಪಂಚಾಕ್ಷರಿ ಇಟ್ರೆ ವೈಷ್ಣವರಿಗೆ ಸಮಸ್ಯೆ, ಇದು ಓಂ ನಮೋ ನಾರಾಯಣಾಯ ಅಂತ ಇಟ್ರೆ ಈ ಕಡೆ ಶೈವರಿಗೆ ಸಮಸ್ಯೆ. ಇದೆಲ್ಲ ಬೇಡಪ್ಪ, ಓಂ ಪರಮಾತ್ಮನೇ ನಮಃ ಅಂತಂದ್ರೆ ಅವರಿಗೆ ಅವನಾದ, ಇವನಿಗೆ ಇವನಾದ, ಯಾರು ಬೇಕು ಅವನಾಗ್ತಾನೆ. ಬುದ್ಧರಿಗೆ ಬುದ್ಧ ಪರಮಾತ್ಮ, ಜೈನರಿಗೆ ಜೈನ ಪರಮಾತ್ಮ, ಎಲ್ಲರಿಗೂ ಎಲ್ಲ ಪರಮಾತ್ಮನೇ. ಪರಮಾತ್ಮ ಯಾರಲ್ಲ, ಭಗವಂತ ಎಲ್ಲರಿಗೂ. ನಾವು ಎಲ್ಲರೂ ಇಷ್ಟು ದಿವಸಗಳ ಕಾಲ ಎಲ್ಲ ಋಷಿಗಳು ಪರಂಪರೆಗಳು ಇಲ್ಲಿ ತನಕ ಬಂದ್ರು, ಗುರುಗಳು ಬಂದ್ರು, ಎಲ್ಲರೂ ರಾಮ ಅಂತ ಹೇಳುವಂತಂದವರು ಬಂದಿದ್ದಾರೆ, ಕೃಷ್ಣ ಅಂತ ಹೇಳುವಂತವ್ರು ಬಂದಿದ್ದಾರೆ, ಗಣಪತಿ ಅಂತ ಹೇಳುವಂತವ್ರು ಬಂದಿದ್ದಾರೆ, ಓಂ ನಮಃ ಶಿವಾಯ ಅಂತ ಹೇಳುವವರು ಬಂದಿದ್ದಾರೆ. ಆದ್ರೆ ಪರಮಾತ್ಮನೇ ನಮಃ ಅಂತ ಹೇಳಿದವರು ಇಲ್ಲಿ ತನಕ ಬಂದಿದ್ದು ಬಹಳ ಕಡಿಮೆ. ಯಾಕೆಂದ್ರೆ ಅದು ಈ ನಮ್ಮ ಪೀಠಕ್ಕೆ ಅಂತ ಹೇಳಿ ಬಿಟ್ಟಿಟ್ಟಿದ್ರು ಬಹುಶಃ ಹಿಂದಿನ ಇವರನ್ನು ಬಂದ್ ಮಾಡ್ಲಿ ಈ ಕೆಲಸನ ಅಂತ. ಅದನ್ನ ನಾವು ಇವತ್ತಿಂದ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಋಷಿಪೀಠ ಅನ್ನುವಂಥದ್ದು ಇದು ಸ್ಥಾಪನೆಯಾಗಿದೆ. ಬ್ರಹ್ಮರ್ಷಿ ಪೀಠವಾಗಿರುವಂತಹದ್ದು ಸದ್ಗುರು ಭಗವಾನ್ ಬ್ರಹ್ಮರ್ಷಿಗಳ ಬ್ರಹ್ಮಹಾತ್ಮಾಜಿ ಮಹಾರಾಜರ ಅನುಗ್ರಹದಿಂದ ನಡೀತಾ ಇರತಕ್ಕಂಥದ್ದು. ಅದರಲ್ಲಿ ನನ್ನನ್ನ ಅವರು ಕೂಡಿಸಿದ್ದಾರೆ, ನನಗೆ ಅನುಗ್ರಹಿಸಿದ್ದಾರೆ. ಅದಕ್ಕೆ ನಾನು ಕೃತಾರ್ಥನಾಗಿದ್ದೇನೆ. ಅದರ ಜೊತೆಗೆ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ನೋಡಿ ಕ್ಷಣಿಕವಾಗಿರ್ತಕ್ಕಂಥದ್ದು, ಯಾವಾಗ ಒಡೆದು ಹೋಗತ್ತೆ ಗೊತ್ತಿಲ್ಲ. ಇವತ್ತು ನಾವು ಇಲ್ಲಿ ಬಂದಿದ್ದೇವೆ, ಮನೆಗೆ ಮುಡ್ತೀವೋ ಇಲ್ಲೋ ಪರಮಾತ್ಮನಿಗೆ ಗೊತ್ತು ಅಷ್ಟೇ. ಆದರೆ ಅದಕ್ಕಾಗಿ ಇವತ್ತು ಈಗ ಮಾಡಬೇಕಾಗಿದೆ. ಇವತ್ತು ನಾವು ಶುದ್ಧರಾಗಬೇಕಾಗಿದೆ. ನಾಳೆ ಮಾಡ್ತೀನಿ ಅನ್ಲಿಕ್ಕೆ ನಿನಗೆ ಟೈಮ್ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮನುಷ್ಯ ನಾನು ಕರ್ಮ ಸಿದ್ಧಾಂತವನ್ನ ಬಹಳ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥವನು. ಭಾರತೀಯ ಮೂಲ ಸಿದ್ಧಾಂತ ಕರ್ಮ ಸಿದ್ಧಾಂತ. ಕರ್ಮವಿಲ್ಲದೆ ಜಗತ್ತು ನಡೆಯೋದಿಲ್ಲ. ಭೂಮಿ ತಿರುಗ್ತಾ ಇದೆ, ಕರ್ಮ ಮಾಡ್ತಾ ಇದೆ. ಬ್ರಹ್ಮಾಂಡ ತಿರುಗ್ತಾ ಇದೆ, ಕರ್ಮ ಮಾಡ್ತಾ ಇದೆ. ಕಣ್ಣು ಹೊಡ್ಕೊಳ್ತಾ ಇದೆ, ಎದೆ ಹೊಡ್ಕೊಳ್ತಾ ಇದೆ, ರಕ್ತಗಳು ಸಂಚಾರವಾಗ್ತಾ ಇದ್ದಾವೆ. ಎಲ್ಲವೂ ಕರ್ಮವೇ. ಕರ್ಮ ಬಿಟ್ಟು ಯಾವುದೂ ಇಲ್ಲ. ಅದಕ್ಕಾಗಿ ನಮ್ಮ ಕರ್ಮಂ ಸಮಾರಭೇತ್ ಅಂತೇಳಿ ನಮ್ಮ ಋಷಿಗಳು ಘೋಷಣೆಯನ್ನ ಮಾಡುದು. ಕರ್ಮವನ್ನ ಮಾಡು. ಆದ್ರೆ ಯಾವ ಕರ್ಮವನ್ನ ಮಾಡು? ಕರ್ಮ ರಹಸ್ಯ ಅನ್ನುವಂತ ನಾನೇ ಬರೆದಂತ ಒಂದು ಗ್ರಂಥ, ಅದರಲ್ಲಿ ಹೇಳ್ತೇನೆ, ಅರ್ಧವಾಕ್ಯೇನ ವಕ್ಷಾಮಿ ಯದುಕ್ತಿ ಗ್ರಂಥ ಕೋಟಿಭಿ ಸತ್ಕರ್ಮಾತ್ ಪ್ರಾಪ್ತಿ ಸಜ್ಜನ್ಮಂ ತಸ್ಮಾ ಜ್ಞಾನಂ ಪರಾಗತಿ ಅಂತ. ಸತ್ಕರ್ಮವನ್ನ ಮಾಡು, ಅದರಿಂದ ಜನ್ಮ ಅನ್ನುವಂತಹದ್ದು ನಿನಗೆ ಸಿಗ್ತದೆ. ಈಗ ನಮ್ಮ ಗಜಾನನ ಭಟ್ರು ಇರ್ಬೋದು, ಅನಂತಮೂರ್ತಿ ಭಟ್ರು ಇರ್ಬೋದು, ವೇದ ವಿದ್ವಾಂಸರಾದ್ರು. ಕಾರಣ ಏನು? ಹಿಂದಿನ ಜನ್ಮದ ಕರ್ಮದ ಫಲ ನಮ್ಮ ಹತ್ರ ಆಗ್ಲಿಲ್ಲ. ಯಾಕೆ? ಹಿಂದಿನ ಜನ್ಮದ ಕರ್ಮ ಇಲ್ಲ. ಅವರಿಗೆ ಹುಟ್ಟಿದಾಗಿಂದನೇ ಅದರ ಒಂದು ಆಸಕ್ತಿ ಬಂತು, ಆ ಕಡೆಗೆ ಅವ್ರು ಹೋದ್ರು. ಸತ್ಕರ್ಮ ಪ್ರಾಪ್ತಿ ಸಜ್ಜನ್ಮಂ. ನಿನಗೆ ಒಳ್ಳೆಯ ಜನ್ಮ ಸಿಗ್ಬೇಕು ಅಂದ್ರೆ ಸತ್ಕರ್ಮಗಳಾಗಬೇಕು. ಸತ್ಕರ್ಮದಿಂದ ಜನ್ಮ ಸಿಗ್ತದೆ, ಅದರಿಂದ ಸಜ್ಞಾನ ಸಿಗ್ತದೆ, ಅದರಿಂದ ಮೋಕ್ಷ ಅನ್ನುವಂಥದ್ದು ನಿನಗೆ ಸಿಗಲಿಕ್ಕೆ ಸಾಧ್ಯವಿದೆ. ಆದ್ರಿಂದ ಇಂತಹ ಧರ್ಮ ಕಾರ್ಯಗಳು, ಇಂತಹ ವೇದಿಕೆಗಳು ಯಾಕೆ ಇದ್ದಾವೆ ಅಂದ್ರೆ ನೀವು ಸತ್ಕರ್ಮ ಮಾಡ್ಲಿಕ್ಕೆ ಅಂತ. ಅದಕ್ಕಾಗಿ ಇವತ್ತು ನಿಮ್ಮಿಂದಲೇ ನಾನು ಹೋಮ ಮಾಡಿಸಿರುವಂತಹದ್ದು. ದಿವಸ ಹೋಮ ಮಾಡ್ತೇವೆ ನಾವು. ನಮಗೆ ಹೋಮ ಮಾಡೋದು ದೊಡ್ಡ ವಿಷಯ ಅಲ್ಲ. ನನ್ನ 4-6 ಜನ ಶಿಷ್ಯರಿಗೆ ಫೋನ್ ಮಾಡಿ ಹೇಳಿದ್ರೆ, ಗುರುಗಳೇ ಆಯ್ತಪ್ಪ, ಎಷ್ಟು 1000 ಎಷ್ಟು ಲಕ್ಷ ಆಹುತಿ ಹಾಕೋಣ ಅಂತ ಹೇಳಿ ಬಂದು ಆಹುತಿ ಬಡ ಒಂದ್ 4 ದಿವಸ ಆಶ್ರಮದಲ್ಲಿ ಇದ್ದು ಹಾಕಿ ಹೋಗ್ಬಿಡ್ತಾರೆ. 10 ಲಕ್ಷ ಆಹುತಿ ಹಾಕೋದು ನಮ್ಗೇನು ವಿಶೇಷ ಕೆಲಸ ಅಲ್ಲ. ಒಬ್ಬೊಬ್ಬರೇ ಕೂತ್ರೆ 16 ತಾಸು ಆಹುತಿ ಹಾಕಿದ್ದಿದ್ದೆ ನಾನು. ಅಂತಹದ್ರಲ್ಲಿ ಇವತ್ತು ನಿಮ್ಮನ್ನ ಸೇರಿಸಿ ಮಾಡ್ಬೇಕು ಅಂತ. ಇದಕ್ಕೆ ಮೂಲ ಕಾರಣ ವಾಸ್ತವಿಕವಾಗಿ ನಾನು ಅಲ್ಲ, ಇವತ್ತು ನೀವು ಇಲ್ಲಿ ಬಂದು ಕುತ್ಕೊಳ್ಳಿಕ್ಕೆ ಕಾರಣ. ಇಲ್ಲಿ ನಮ್ಮ ಶಿಷ್ಯರಿದ್ದಾರೆ, ರಾಮಕೃಷ್ಣ ಅಂತ ಹೇಳಿ, ಇವರು ಬನ್ನಿ ಮುಂದ್ ಬನ್ನಿ. ಇನ್ನೊಬ್ಬನಿದ್ದಾನೆ ವಿಶಾಲ ಅಂತ ಹೇಳಿ, ಎಲ್ಲಿ ಹೋಗಿದ್ರೆ ನೋಡಿ ಅಲ್ಲಿ. ಇನ್ನೊಬ್ಬನ ಗೋಪಾಲ ಅಂತ ಇದ್ದಾನೆ ಇಲ್ಲಿ. ಈ 3 ಜನ ಶಿಷ್ಯರಿಂದ ಇವತ್ತು ನಾವು ನೀವು ಸೇರಿದ್ದೇವೆ. ಇಷ್ಟೆಲ್ಲ ಸತ್ಪುರುಷರ ಒಂದು ಸಮಾಗಮ ಅನ್ನುವಂಥದ್ದು ಇಲ್ಲ ಆಯ್ತು. ನಿಮ್ಮ ಆಶೀರ್ವಾದ ಅವರ ಮೇಲೆ ಸದಾಕಾಲ ಇರಬೇಕು. ನೀವು
ಈ ಪರಮಾತ್ಮನ ಅನುಗ್ರಹ ಅವರಿಗೆ ಆಗ್ಬೇಕು. ನೋಡಿ, ಒಬ್ಬ ಹಿಂದೆ ಗುರು ಇದ್ರೆ 3 ಜನ ಶಿಷ್ಯರು ಸೇರಿ ಎಷ್ಟು ದೊಡ್ಡ ಕಾರ್ಯಕ್ರಮವನ್ನ, ಅದು ಇಂಥ ಕ್ಷೇತ್ರದಲ್ಲಿ, ಎಲ್ಲೋ ಸಿಟಿಯಲ್ಲಿ ನಿಮ್ಮನ್ನು ಸೇರಿಸ್ಬಿಟ್ಟಿದ್ರ ಅಂದ್ರೆ ವಿಶೇಷ ಅಲ್ಲ, ಗುಡ್ಡದ ಮಧ್ಯದಲ್ಲಿ ನಮ್ಮನ್ನೆಲ್ಲರನ್ನು ತಂದು ಗೋಳೆ ಹಾಕಿದ್ದಾರೆ ಅವರು, ಅದು ವಿಶೇಷ. ಬರ್ಲಿಕ್ಕೆ ರೋಡ್ ಇಲ್ಲ. ನೋಡಿ, ಎಲ್ಲ ಕ್ಷೇತ್ರಗಳು ಹಿಂದೆ ವೆಂಕಟರಮಣನ ಗಿರಿಯನ್ನ ಹತ್ತೇ ಹೋಗ್ಬೇಕಾಗಿತ್ತು. ಈಗ ರೋಡ್ ಮೇಲೆ ಹೋಗ್ತೀರಿ ಎಸಿ ಕಾರ ಹಾಕೊಂಡು. ಹಿಂದೆ ನಮ್ಮ ಶಂಕರಾಚಾರ್ಯರು ಹೋಗುವಂತಹ ಸಂದರ್ಭದಲ್ಲಿ ಯಾವುದು ಕೊಲ್ಲೂರು ಮೂಕಾಂಬಿಕೆ ಹೇಗಿದ್ವು, ಇವತ್ತು ಹಾಗೆ ಈ ಕ್ಷೇತ್ರ ಇವತ್ತು ಹೀಗಿದೆ. ಈಗ ನೀವೆಲ್ಲ ಬಂದಿದ್ದೀರಿ, ಯಾರ್ದಾರ ಒಂದ್ ತಲೆಯಲ್ಲಿ ಬಂದಿರ್ತದೆ, ಬಹಳ ತ್ರಾಸ ಆಗ್ತದಲ್ಲ ಬಂದ್ಲಿಕ್ಕೆ ಹೋಗ್ಲಿಕ್ಕೆ. ಒಂದ್ ದಿವಸ ಯಾರು ಮಿನಿಸ್ಟರ್ನಾರು ಕರ್ಕೊಂಡು ಬಂದು ಒಂದು ರೋಡ್ ಮಾಡಿಸ್ಬೇಕು ನಾನು ಇಲ್ಲಿ, ಈ ವಿಚಾರ ಬರ್ಲಿ ಅಂತಾನೆ ಕರೆಸಿದ್ದೀನಿ ನಿಮ್ಮನ್ನು. ನೋಡಿ ಎಷ್ಟೆಲ್ಲ ಜನಕ್ಕೆ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಇದು ಆಗತ್ತೆ ಸದ್ಯದಲ್ಲೇ ಮಹಾನ್ ಕ್ಷೇತ್ರವಾಗಿ. ಯಾಕೆಂದ್ರೆ ಬ್ರಹ್ಮಾಂಡ ಪುರಾಣದ ಒಂದು ವಿಷಯವನ್ನ ಅವರು ಅಂದ್ರು. ಹಾಗೆ ಬ್ರಹ್ಮಾಂಡ ಪುರಾಣದ ಪರಿಶಿಷ್ಟ ಭಾಗದಲ್ಲಿ ದ್ವಾರಪುರಾಖ್ಯಾನ ಅಂತ ಲಲಿತೋಪಾಖ್ಯಾನಕ್ಕಿಂತ ಪೂರ್ವದಲ್ಲಿ ಬರುವಂತಹ ಒಂದು ಪರಿಶಿಷ್ಟ ಭಾಗ, ಅದರ ಒಂದು ತಾಳಗಡಿ ಗ್ರಂಥ ನಮಗೆ ಉಪಲಬ್ಧವಾಗಿದೆ. ಅದರಲ್ಲಿ ದ್ವಾರಪುರಾಖ್ಯಾನ ಅನ್ನುವಂತಹ ಆಖ್ಯಾನ, ಆ ಆಖ್ಯಾನ ಹಿಂದೆ ಧಾರವಾಡ ದ್ವಾರಪುರವಾಗಿತ್ತು. ಆ ಒಂದು ಕ್ಷೇತ್ರ ಇದೆ. ಇಲ್ಲಿ ದತ್ತಾತ್ರೇಯರು ಅಗಸ್ತ್ಯ ಮುನಿಗಳಿಗೆ ದರ್ಶನವನ್ನ ಕೊಟ್ಟಿರ್ತಕ್ಕಂತಹ ಕ್ಷೇತ್ರ. ಶಾಲ್ಮಲಾ ಉಗಮಯ ಸ್ಥಾನ, ಇಲ್ಲೇ ಮುಂದೆಗಡೆ ದೊಡ್ಡ ಕೆರೆ ಇದೆ, ಅದು ಶಾಲ್ಮಲಾ ನದಿ. ಇದು ಮುಂದೆ ಹೋಗಿ ನಮ್ಮ ಸೋಂದ, ಸಹಸ್ರಲಿಂಗ ಇತ್ಯಾದಿಗಳನ್ನ ಮಾಡಿಕೊಂಡು ಇಡೀ ವಿಶ್ವದಲ್ಲಿಯೇ, ಇಡೀ ಭಾರತದಲ್ಲಿಯೇ ತ್ರಿವೇಣಿಗಳ ಸ್ವರೂಪವನ್ನ ಹೊಂದಿರತಕ್ಕಂಥ ಏಕಮೇವ ನದಿ ನಮ್ಮ ಧಾರವಾಡದಲ್ಲಿ ಹುಟ್ಟುತ್ತದೆ, ನಮಗೆ ಗೊತ್ತಿಲ್ಲ. ನೋಡಿ, ಇಲ್ಲಿಂದ 50 ಕಿಲೋಮೀಟರ್ ಗುಪ್ತಗಾಮಿನಿಯಾಗಿ ಸರಸ್ವತಿ ರೂಪದಲ್ಲಿ, ಅಲ್ಲಿಂದ ಯಮುನಾ ನದಿಯ ಸ್ವರೂಪದಿಂದ ಮಾಗೋಡ್ ಫಾಲ್ಸ್ ತನಕ, ಅಲ್ಲಿಂದ ಮುಂದೆ ಗಂಗಾವಳಿ ಎನ್ನುವಂತ ಹೆಸರಿನಿಂದ ಗಂಗಾ ನದಿಯ ಸ್ವರೂಪದಲ್ಲಿ ಗಂಗಾ, ಯಮುನಾ, ಸರಸ್ವತಿ 3 ಸ್ವರೂಪವನ್ನ ಹೊಂದಿರತಕ್ಕಂತ ಏಕಮೇವ ನದಿಯಲ್ಲಿ ನಾವಿದ್ದೇವೆ, ನಮಗೆ ಗೊತ್ತಿಲ್ಲ. ಅಂಥ ಭವ್ಯವಾಗಿರ್ತಕ್ಕಂತಹ ನದಿಯ ಉಗಮ ಸ್ಥಾನದಲ್ಲಿ ಸಂಸ್ಥಾಪಿತವಾಗಿರ್ತಕ್ಕಂಥ ಈ ದ್ವಾರಪುರ ಕ್ಷೇತ್ರ ಪರಮಾತ್ಮಾಶ್ರಮ ಅಂತ ನಾವು ಈ ಸದ್ಯ ಕರೆದಿರ್ತಕ್ಕಂಥದ್ದು. ವಾಸ್ತವಿಕವಾಗಿ ಇದರ ಹೆಸರು ದ್ವಾರಪುರ ಅಂತ, ಶ್ರೀ ಕ್ಷೇತ್ರ ದ್ವಾರಪುರ. ಇಲ್ಲಿ ದತ್ತಾತ್ರೇಯರ ಪಾದಕ್ಕೆ ಹತ್ತಿಕೊಂಡಿರ್ತಕ್ಕಂಥ ಮಣ್ಣನ್ನ ಈ ನದಿಯ ನೀರು ತೊಳಿತದೆ. ಅದಕ್ಕಾಗಿ ಕ್ಷಾಲ್ಮಲ ಅಂತ ಹೆಸರಿಡ್ತಾರೆ. ಮಲಂ ಚಾಲಯತೀತಿ ಕ್ಷಾಲ್ಮಲ, ಹೊಲಸನ್ನ ತೊಳೆಯುವವಳು ಅಂತ ಅರ್ಥ. ಅದನ್ನ ನಾವು ಶಾಲ್ಮಲ ಅಂತ ಮಾಡ್ಕೊಂಡ್ವಿ. ಈಗ ಅದು ಹೋಗಿ ಶಕಾರ ಹೋಗಿ ಸಾಲ್ಮಲ ಆಗಿದೆ. ಸಾಲಾಗಿ ಮಲಗಳು ಬಂದು ಸೇರುವಂತಹ ಪ್ರದೇಶ ಅಂತ. ಹಂಗೆ ಅಂದ್ರೆ ಗೌರ್ಮೆಂಟ್ ಇಂಥ ಕೆಲಸಗಳನ್ನ ಮಾಡೋದಿಲ್ಲ. ಎಲ್ಲೆಲ್ಲೋ ಹೋಗಿ ಏನೇನೋ ಸಣ್ಣ ಸಣ್ಣ ಬಾವಿನ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾರೆ. ಇಂಥ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ, ಇಲ್ಲಿ 100 ಸರಿ ನಮ್ಮ ಲೀಡರ್ಸ್ ಗಳು ಬಂದು ಹೋಗ್ತಾರೆ. ಆದ್ರೆ ಇಂಥ ಐತಿಹಾಸಿಕವಾಗಿರ್ತಕ್ಕಂಥ ಪ್ರದೇಶ ಇವತ್ತಿಗೂ ಕೂಡ ಧಾರವಾಡದಲ್ಲಿ ಅಜ್ಞಾತವಾಗಿ ಉಳಿದಿದೆ ಅನ್ನೋದು ನಮ್ಮ ಒಂದು ದೌರ್ಭಾಗ್ಯ. ಇರಲಿ, ಇಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ತಾವು ಬಂದ್ರಿ. ಇಲ್ಲಿ ಸಾಕಷ್ಟು ದೊಡ್ಡದಾದಂತಹ ಸಂಕಲ್ಪ. ಇವತ್ತು ಸುಮಾರು 200-300 ಜನ ಇಲ್ಲಿ ಆಹುತಿಗೆ ನೀವು ಕುತ್ಕೊಂಡಿದ್ದೀರಿ. ಆ ಆಹುತಿಯಲ್ಲಿ ಒಂದು ಮಹಾಯಾಗದ ಒಂದು ಭಾಗ ಆಹುತಿಯನ್ನು ನಾವು ಮುಗಿಸಿದ್ದೇವೆ. ಮುಂದಿನ ಹಂತಗಳಲ್ಲಿ ಇನ್ನು ನಾಳೆ ನಾಡ್ದು ಅಚ್ಚೆ ನಾಡ್ದು ಹೀಗೆ ಕ್ರಮವಾಗಿ ನಮ್ಮ ಶಿಷ್ಯರು ಈ ಯಾಗದ ಸಂಕಲ್ಪವನ್ನು ಪೂರ್ಣಗೊಳಿಸಲಿಕ್ಕಾಗಿ ಬಹಳಷ್ಟು ಯೋಜನೆಗಳನ್ನ ಇಟ್ಟುಕೊಂಡಿದ್ದಾರೆ. ಯಾಕೆಂದ್ರೆ 10 ಲಕ್ಷ ಆಹುತಿಗಳು ಆಗಬೇಕು ಅನ್ನುವಂತಹ ಸಂಕಲ್ಪ. ಯಾಕೆ ಅಂತಂದ್ರೆ ಅಷ್ಟು ಆತ್ಮಗಳ ಉದ್ಧಾರ ಆಗಬೇಕು ಅಂತ. ಇವತ್ತು ಇನ್ನೂ ಹೆಚ್ಚು ಜನ ಬರ್ತಿದ್ರು ವಾಸ್ತವಿಕವಾಗಿ. ಯಾಕೆಂದ್ರೆ ಕೋಟಿ ಪರಮಾತ್ಮ ಮಹಾಯಾಗದ ಬಗ್ಗೆ ಎಲ್ಲ ನಮ್ಮ ಪತ್ರಿಕಾ ವರದಿಗಾರರು ಬಹಳ ಆಸಕ್ತಿಯಿಂದ ಅದನ್ನ ಜನರಿಗೆ ತಿಳಿಸಿದ್ದಾರೆ. ಪ್ರತಿ ಪೇಪರ್ನಲ್ಲಿ ಹಾಕಿದ್ದಾರೆ. ಬಹಳಷ್ಟು ಅದಕ್ಕೆ ವಿಚಾರ ಕೊಟ್ಟಿದ್ದಾರೆ. ನಾನು ಒಂದು ಸಂಕಲ್ಪ ಮಾಡಿದೆ, ಅದರಿಂದ ಸ್ವಲ್ಪ ಜನಸಂಖ್ಯೆ ಕಡಿಮೆ ಆಯ್ತು ಅಂತ ಅನಿಸ್ತದೆ. ಯಾಕೆಂದ್ರೆ ಬಂದಂತ ಆತ್ಮಗಳಿಗೆಲ್ಲ ಮುಕ್ತಿ ಸಿಗಬೇಕು ಅಂತ ನಾನು ಸಂಕಲ್ಪ ತೆಗೆದುಕೊಂಡೆ. ಈಗ ಮುಕ್ತಿ ಸಿಗುವಂತಹ ಕರ್ಮ ಇದ್ದವರೇ ಬಂದು ಮುಟ್ಟಬೇಕಲ್ಲ. ಈಗ ಎಲ್ಲರಿಗೂ ಬಂದ್ರೆ ಕರ್ಮ ಅದು ಆಗೋದಿಲ್ಲ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥವ್ರು ನೀವ್ ಏನಿದ್ದೀರಿ, ಧಾರವಾಡದಲ್ಲಿ ಫಿಲ್ಟರ್ ಮಾಡಿ ತೆಗೆದವ್ರು ನೀವು, ಪ್ಯೂರಿಫಿಕೇಶನ್ ಆದ್ಮೇಲೆ ಇಲ್ಲಿ ಬಂದಿದ್ದೀರಿ. ಅದಕ್ಕಾಗಿ ಅಂದ್ರೆ ನೇರವಾಗಿ ಪರಮಾತ್ಮನಲ್ಲಿ ಹೋಗುವಂತಹ ಒಂದು ಕರ್ಮದ ಒಂದು ಶೇಷ ಯಾರಲ್ಲಿ ಇದೆ ಅವನು ಮಾತ್ರ ಇಲ್ಲಿಗೆ ಬಂದು ಮುಟ್ಲಿಕ್ಕೆ ಸಾಧ್ಯ ಆಯ್ತು. ಇಂತಹ ಒಂದು ಬಿಸಿಲು, ಇಂತಹ ಒಂದು ದೂರದ ಪ್ರದೇಶ. ಈಗಂತೂ ನಾವೆಲ್ಲದಕ್ಕೂ ಕಾರ್ ಬೇಕಾಗಿದೆ. ಒಂದು ಮಾರು ನಡಿಲಿಕ್ಕೆ ನಮ್ಮ ಹತ್ರ ಆಗ್ತಾ ಇಲ್ಲ. ಇದೆಲ್ಲ ನಮ್ಮ ದೊಡ್ಡಸ್ತನ ಅಲ್ಲ, ನಮ್ಮ ವೀಕ್ನೆಸ್ಗಳು. ನಾವು ಚೇರ್ ಮೇಲೆ ಕುತ್ಕೊಳ್ತೇವೆ. ನಿಮ್ಮ ವೀಕ್ನೆಸ್, ನಿಮ್ ಕೆಳ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ದೊಡ್ಡಸ್ತನ ಅಲ್ಲ ಚೇರ್ ಮೇಲೆ ಕುತ್ಕೊಳ್ಳೋದು, ವಾಸ್ತವಿಕವಾಗಿ ವೀಕ್ನೆಸ್. ನೀವು ಯಾಕೆ ಕಾಲ್ ನೋವು ಬರ್ತಾ ಇದೆ ಅಂದ್ರೆ ನೀವು ಕೆಳ ಕೊಡೋದನ್ನೇ ಬಿಟ್ಟಿದ್ದೀರಿ. ನಾನು 16 ತಾಸು 20 ತಾಸು ಧ್ಯಾನಕ್ಕೆ ಕುತ್ಕೊಳ್ತೇನೆ, ಹೀಗೆ ಕುತ್ಕೊಂಡಿರ್ತೇನೆ. ನನಗೆ ಒಂದು ದಿವಸನೂ ಕಾಲ್ ನೋವು ಬಂದಿಲ್ಲ. ಯಾಕೆ ಅಂದ್ರೆ ನಾನು ಕುತ್ಕೊಳ್ತೇನೆ ಅಂತ ನನಗೆ ಕಾಲ್ ನೋವು ಇದೆ. ನೀವು ಯಾಕೆ ಕಾಲ್ ನೋವು ಬರ್ತಾ ಇದೆ ಅಂದ್ರೆ ನೀವು ಕುತ್ಕೊಳ್ಳೋದನ್ನ ಬಿಟ್ಟಿದ್ದೀರಿ. ಊಟ ಕುತ್ಕೊಳ್ಳೋದು ಮೇಲ್ಗಡೆ, ಟಿವಿ ನೋಡ್ಲಿಕ್ಕೆ ಕುತ್ಕೊಳ್ಳೋದು ಮೇಲ್ಗಡೆ, ಜಪಕ್ಕಂತೂ ಕುತ್ಕೊಳ್ಳೋದು ಅಪರೂಪ ಬಿಡಿ. ಆದ್ರೂ ಹೀಗೆಲ್ಲ ಆಗಿ
ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಬಿಟ್ಟು ಹೋಗಿರುವಂತಹದ್ರಿಂದ ನಾವು ಕುತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ವೀಕ್ನೆಸ್ ಅನ್ನ ನಾವೇ ನಮ್ಮ ಮೇಲೆ ತೆಗೆದುಕೊಂಡು ಬರ್ತಾ ಇದ್ದೇವೆ. ಈ ವೀಕ್ನೆಸ್ ಅನ್ನ ದೂರ ಆಗಬೇಕು ಅಂತಂದ್ರೆ ಹೀಗೆ ಸ್ವಲ್ಪ ಪರಿಶ್ರಮ ಆಗ್ಬೇಕು. ಮಹಾಕ್ಷೇತ್ರಗಳು ಯಾವಾಗ್ಲೂ ಕಷ್ಟದಾಯಕವಾಗಿ ಹೋಗುವಂತದ್ದು. ಮೊನ್ನೆ ನಾನು ನೇಪಾಳದ ಮುಕ್ತಿನಾಥಕ್ಕೆ ಹೋಗಿದ್ದೆ. ಅಲ್ಲಿ ಹೋಗ್ಬೇಕಾದ್ರೆ ಏನು ಅಂದ್ರೆ ಗಾಡಿ ಹೀಗೆ ಹೋಗ್ಬೇಕಾದ್ರೆ ಇನ್ನೇನು ಬಿದ್ರೆ ಪ್ರಪಾತದಲ್ಲಿ ಕೆಳಗೆ ಗಂಡಕಿ ನದಿ ಹರಿಯುತ್ತದೆ. ದೊಡ್ಡ ಗುಡ್ಡದ ಮೇಲೆ ಹಾಗೆ ಸಣ್ಣ ಒಂದು ಗಾಡಿಯ ಮೇಲೆ ತೆಗೆದುಕೊಂಡು ಹೋಗ್ತಾರೆ. ಬಿದ್ರೆ ಹೋಯ್ತು, ಅಲ್ಲೇ ಸೀದಾ ಮುಕ್ತಿನೇ ಸಿಗತ್ತೆ ಮುಕ್ತಿನಾಥನ ಹತ್ರ. ಅಂತ ಕ್ಷೇತ್ರ ಆದ್ರೂ ಎಷ್ಟು ಜನ ಹೋಗ್ತಾರೆ, ದರ್ಶನ ಮಾಡ್ತಾರೆ. ಕಾರಣ ಏನು ಅಂದ್ರೆ ಭಗವಂತ ಯಾವಾಗ್ಲೂ ಪ್ರಯಾಸಕರವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿಯೇ ಬಂದು ವಾಸಿಸ್ತಾನೆ. ಇದು ಹಾಗೆ ನೋಡಿ, ಗುಡ್ಡ ಇದೆ, ನದಿ ಇದೆ, ಧಾರವಾಡದ ಒಳಗೆ ಇದೆ, ಆದ್ರ ಹೊರಗಿದ್ದಾಗೆ ಅನಿಸತ್ತೆ. ಧಾರವಾಡದ ಪ್ರಧಾನ ದೇವಸ್ಥಾನ ಇದು ಬಸ್ ಸ್ಟ್ಯಾಂಡಿಗೆ ಹೋಗ್ಲಿಕ್ಕೆ ಬರೀ 3 ಕಿಲೋಮೀಟರ್. ಇಲ್ಲಿಂದ ನಮ್ಮ ಏರ್ಪೋರ್ಟಿಗೆ ಹೋಗ್ಬೇಕಾದ್ರೆ 20 ಮಿನಿಟ್ಸ್ ನಾವು ಏರ್ಪೋರ್ಟಿಗೆ ಹೋಗ್ತೀವಿ. ರೈಲ್ವೆ ಸ್ಟೇಷನ್ಗೆ ಹೋಗ್ಲಿಕ್ಕೆ ಬರೀ 5 ನಿಮಿಷ. ಇಷ್ಟು ಹತ್ರ ಇರತಕ್ಕಂಥ ಕ್ಷೇತ್ರ ನಮಗೆಲ್ಲರಿಗೂ ಈಗ ದೂರವಾಗಿ ಕಾಣಿಸ್ತಾ ಇದೆ. ಇದು ನಮ್ಮ ವೀಕ್ನೆಸ್ ಅಂತ ಅನಿಸ್ತದೆ ನನಗೆ. ಇದೇನು ಇರಲ್ಲ. ಸಾಧಕನಿಗೆ ಯಾವುದೂ ಕಷ್ಟವಲ್ಲ. ಸಾಧನೆ ನಮ್ಮ ಮನಸ್ಸಿನ ಒಳಗೆ ಬರಬೇಕು, ಅಂದಾಗ ಮಾತ್ರ ಸಾಧ್ಯ. ಇದು ಏನೇ ಇರಲಿ, ಇವತ್ತಿನ ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಮಹಾನ್ ಸಂಕಲ್ಪಕ್ಕೆ ತಾವೆಲ್ಲ ಸಾಕ್ಷಿಯಾಗಿದ್ದೀರಿ. ನಿಮ್ಮ ಕೈಯಿಂದ ಇವತ್ತು ಭಗವಂತನಿಗೆ ಒಂದು ಆಹುತಿ ಎನ್ನುವಂತಹದ್ದು ಸಮರ್ಪಣೆಯಾಗಿದೆ. ನೋಡಿ, ಒಂದು ಹೇಳ್ತೇನೆ, ಋಷಿಗಳು ಯಾಕೆ, ಈಗ ತಾನೇ ನಾನು ಹೋಮಕ್ಕೆ ಕುಳಿತುಕೊಳ್ಳೋಕ್ಕಿಂತ ಮೊದಲು ನಿಮಗೆ ತಿಳಿಸಿದ್ದೆ, ಋಷಿಗಳು ಯಾಕೆ ಈ ಹೋಮಕ್ಕೆ ಇಷ್ಟೆಲ್ಲ ಆದ್ಯತೆಯನ್ನು ಕೊಟ್ಟರು. ಪಾರಾಯಣಕ್ಕೆ ಅಷ್ಟು ಆದ್ಯತೆ ಕೊಟ್ಟಿಲ್ಲ. ಪಾರಾಯಣಕ್ಕೆ ಅದರದೇ ಆದ್ಯತೆ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಜಪಕ್ಕೆ ಅದರ ಆದ್ಯತೆ ಇದೆ, ಆದ್ರೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅದು ಎಲ್ಲವನ್ನ ಮೀರಿಸಿ ಹೋಮಕ್ಕೆ ಕೊಟ್ಟಿರುವಂತಷ್ಟು, ಯಜ್ಞಕ್ಕೆ ಕೊಟ್ಟಿರುವಷ್ಟು ಆದ್ಯತೆಯನ್ನ ಯಾವುದಕ್ಕೂ ಕೊಡ್ಲಿಲ್ಲ. ಒಂದು ಕಲ್ಲನ್ನ ತೆಗೆದುಕೊಂಡು ಬಂದು ದೇವರನ್ನಾಗಿ ಮಾಡಬೇಕು ಅಂದ್ರೆ ಯಜ್ಞ ಬೇಕು. ಆ ದೇವರ ಸಾನ್ನಿಧ್ಯ, ಏನೋ ಮೂರ್ತಿ ಭಗ್ನ ಆಯ್ತು ಗುರುಗಳೇ, ಏನ್ ಮಾಡ್ಬೇಕು ಅಂದ್ರೆ ಕಲಾಕರ್ಷಣೆಯನ್ನ ಮಾಡಿ ಅದನ್ನ ಬೇರೆ ಕಡೆಗೆ ತುಂಬಿ ಅಂತ ಹೇಳ್ತೀವಿ. ಅದರಲ್ಲಿರುವಂತ ಶಕ್ತಿಯನ್ನ ಆಕರ್ಷಣೆ ಮಾಡ್ಲಿಕ್ಕೆ ಹೋಮ ಬೇಕು. ಮನೆ ಶುದ್ಧಿ ಆಗ್ಬೇಕು, ಹೋಮ ಮಾಡಬೇಕು. ಪ್ರತಿಯೊಂದು ಒಬ್ಬ ಹುಟ್ಟಿದ್ದಾನೆ, ಜಾತಕರ್ಮ ಸಂಸ್ಕಾರ, ಮತ್ತೆ ಹೋಮ ಆಗ್ಬೇಕು. ಒಬ್ಬನು ಸಾಯ್ತಾನೆ ಅಂದ್ರೆ ಹೋಮ ಆಗ್ಬೇಕು. ಪ್ರತಿಯೊಂದು ಜೀವನದ ಪ್ರತಿಯೊಂದು ಹಂತದಲ್ಲಿ ನಿನಗೆ ಹೋಮವನ್ನು ಮಾಡ್ಲಿಕ್ಕೆ ಋಷಿಗಳು ಹೇಳಿದ್ರು. ಯಾಕೆ ಅಂದ್ರೆ ಕೇವಲ ಮನುಷ್ಯ ಮಾಡುವಂತ ಒಂದೇ ಒಂದು ಕರ್ಮದಿಂದ ಪ್ರಕೃತಿ ಸಮತೋಲನದಲ್ಲಿ ಇಡ್ಲಿಕ್ಕೆ ಸಾಧ್ಯ. ಅದು ಹೋಮ ಅಥವಾ ಯಜ್ಞ. ಯಜ್ಞದಿಂದ ಮಾತ್ರ ಈ ಪ್ರಕೃತಿಯನ್ನು ನಾವು ಉಳಿಸ್ಲಿಕ್ಕೆ ಸಾಧ್ಯ, ಬೇರೆ ಯಾವುದರಿಂದಲೂ ನೀವು ಉಳಿಸ್ಲಿಕ್ಕೆ ಸಾಧ್ಯ. ಎಲ್ಲ ಇತರೆ ಏನು ಕರ್ಮಗಳಿದ್ದಾವೆ ಅವುಗಳಿಂದ ಆಗೋದಿಲ್ಲ ಅಂತ ಹೇಳೋದಿಲ್ಲ. ತಕ್ಕ ಮಟ್ಟಿಗೆ ಹಾಗೆ ಆಗ್ತದೆ. ಪ್ರತಿಯೊಂದು ನೀವು ಓಂ ನಮಃ ಶಿವಾಯ ಅಂದಾಗ ಶಬ್ದದ ಅಲೆಗಳು ಇಲ್ಲಿ ಏನು ನಿರ್ಮಾಣ ಮಾಡ್ತಾವೆ ಅವು ಇನ್ನೊಬ್ಬನ ಮೇಲೆ ಪ್ರಭಾವವನ್ನು ಬೀರ್ತದೆ, ಪ್ರಕೃತಿಯನ್ನು ಶುದ್ಧಿಗೊಳಿಸ್ತದೆ. ಶುದ್ಧವಾದಂತಹ ಶಬ್ದಗಳನ್ನ, ಬೀಜಾಕ್ಷರಗಳನ್ನ ನೀವು ಹೇಳಿದಷ್ಟು ಈ ಪ್ರಕೃತಿ ಶುದ್ಧ ಆಗ್ತಾ ಹೋಗ್ತದೆ. ಆದ್ರೆ ಇದಕ್ಕೆ 10ರಷ್ಟು ಒಂದು ಹೋಮವನ್ನು ಮಾಡಿದಾಗ, ಒಂದು ಆಹುತಿಯನ್ನ ಹಾಕಿದಾಗ ಅದು ಸಿಗತ್ತೆ. ಋಷಿಪೀಠವಾಗಿ ನಾವು ಹೋಮವನ್ನೇ ಹೆಚ್ಚು ಆದ್ಯತೆಯನ್ನು ಕೊಡುವಂತವ್ರು. ಹಾಗಾಗಿ ಯಜ್ಞ ಆಗಬೇಕು. ಪ್ರತಿಯೊಬ್ಬರು ಹೇಗೆ ನಾವು ಸಂಧ್ಯಾ ವಂದನೆಯನ್ನು ಅಥವಾ ಹೋಮವಂತ ಪ್ರತಿಯೊಂದು ಜಪವನ್ನು ಮಾಡ್ತೀವೋ ಹಾಗೆ ಒಂದು ಸಣ್ಣ ಸಣ್ಣ ಸ್ಥಂಡಿಲವನ್ನು ಮನೆಯಲ್ಲಿ ಇಟ್ಟುಕೊಂಡು ನಿತ್ಯ ನೀವು ಯಜ್ಞ ಅಗ್ನಿ ಕಾರ್ಯವನ್ನು ಮಾಡುವಂತ ವ್ಯವಸ್ಥೆ ಆಗ್ಬೇಕು. ಅದಕ್ಕಾಗಿ ನಾವು ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಿಮ್ಮ ಏರಿಯಾದಲ್ಲಿ 10 ಮಂದಿಯನ್ನ ನೀವು ಸೇರಿಸಿದ್ರೆ ನಾನೇ ಬಂದು ನಿಮಗೆ ಅಗ್ನಿ ಕಾರ್ಯವನ್ನ ಅಥವಾ ಸರಳವಾದಂತ ಪೂರ್ವತ ತಂತ್ರ ಅಂತ ನಮ್ಮ ಭೂದಾಯಂದ್ರು ಮಾಡಿಟ್ಟಿದ್ದಾರೆ, ಬಹಳ ಸರಳವಾಗಿರ್ತಕ್ಕಂಥದ್ದು. ಅದನ್ನ ನಿಮಗೆ ಕಲಿಸುವಂತ ವ್ಯವಸ್ಥೆ, ಅಥವಾ ನಮ್ಮಿಂದ ಯಾರಾದ್ರೂ ನಮ್ಮ ಶಿಷ್ಯರು ಯಾರನ್ನಾರು ಕಳಿಸಿ ನಿಮಗೆ ಕಲಿಸಿಕೊಡುವಂತ ವ್ಯವಸ್ಥೆಯನ್ನ, ಪ್ರತಿ ಮನೆಯಲ್ಲಿ ಹೋಮ ಆಗಲಿ ಅನ್ನುವಂಥದ್ದು, ಪ್ರಕೃತಿ ಶುದ್ಧಿ ಆಗಲಿ ಅನ್ನುವಂಥದ್ದು ನಮ್ಮ ವಿಚಾರ. ಹೀಗೆ ಇವಿಷ್ಟು ವಿಚಾರಗಳನ್ನ ತಮಗೆ ತಿಳಿಸ್ತಾ ಈ ಒಂದು ಕ್ಷೇತ್ರಕ್ಕೆ ಬಂದು ಈ ಒಂದು ಮಹಾನ್ ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣವಾದಂತಹ ಒಂದು ಆಶೀರ್ವಾದ ಆಗಲಿ. ಅದೇ ರೀತಿಯಾಗಿ ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರೆಲ್ಲರೂ ಕೂಡ ನೀವು ಭಾಗಿಯಾಗಿದ್ದೀರಿ ಅವರೆಲ್ಲರಿಗೂ ಕೂಡ ಭಗವಂತನ ಪೂರ್ಣಾನುಗ್ರಹ ಆಗಲಿ. ನಿಮಗೆ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಎನ್ನುವಂತ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಅನ್ನುವಂತಹದ್ದು, ದುಃಖಗಳ ನಿವಾರಣೆ ಎನ್ನುವಂತಹದ್ದು ಆಗಲಿ. ನಮ್ಮಲ್ಲಿ ಮುಖ್ಯವಾಗಿ ಈ ಒಂದು ಕಾರ್ಯವನ್ನು ಮಾಡ್ಲಿಕ್ಕೆ ಸಾಕಷ್ಟು ಜನ ಯಜಮಾನರಾದ್ರು. ನಾವು ಒಂದು ಕುಂಡದಕ್ಕೆ ಯಜಮಾನರಾಗ್ತೇವೆ ಅಂತ ಹೇಳಿ ಸುಮಾರು 10-12 ಜನ ಯಜಮಾನತ್ವವನ್ನು ಸ್ವೀಕಾರ ಮಾಡಿ ಆ ಕುಂಡಕ್ಕೆ ಎಷ್ಟು ಖರ್ಚು ಬರ್ತದೆ ಅದನ್ನು ನಾವು ವಹಿಸ್ಕೊಳ್ತೇವೆ ಅಂತಂದು ಅವರು ಅಂತಹ ವ್ಯಕ್ತಿಗಳು ನಮಗೆ ಮಾರ್ಗದರ್ಶಕರು. ವಾಸ್ತವಿಕವಾಗಿ ಇಲ್ಲಿ ಈ ಕಾರ್ಯ ಆಗ್ಲಿಕ್ಕೆ ಅವರು ಕೂಡ ಬಹಳಷ್ಟು ರೀತಿಯಲ್ಲಿ ಕಾರಣರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಭಗವಂತ ಅನುಗ್ರಹ ಮಾಡಿ. ಆಹುತಿ ಹಾಕದವರಿಗೆ ಇವತ್ತು ಭಗವಂತನ ಅನುಗ್ರಹ ಸಿಗಲಿ, ಜಪವನ್ನು ಮಾಡದಂತವರಿಗೆ ಅನುಗ್ರಹ ಆಗಲಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ಎಲ್ಲ ಮಹನೀಯರಿಗೂ ಕೂಡ ಭಗವಂತನ ಪೂರ್ಣಾನುಗ್ರಹ ಅನ್ನುವಂತಹದ್ದು ಸಿಗಲಿ. ನನ್ನ ಶಿಷ್ಯರು ಈ ಒಂದು ಕಾರ್ಯವನ್ನ ಮಾಡಿದ್ದಾರೆ, ಅವರಿಗೆ ಈ ಒಂದು ಕಾರ್ಯದ ಈ ಒಂದು ಮಹಾನ್ ಅನುಷ್ಠಾನದ ಶ್ರೇಯಸ್ಸು ಅನ್ನುವಂಥದ್ದನ್ನ ಭಗವಂತ ಯಥೇಚ್ಛವಾಗಿ ದಾರೆ ಎರೀಲಿ ಅನ್ನುವಂತಹ ಸದಿಚ್ಛೆಯನ್ನ ವ್ಯಕ್ತಪಡಿಸ್ತಾ ಈ ಒಂದು ಆಶೀರ್ವಚನವನ್ನ ಮುಗಿಸ್ತಾ ಇದ್ದೇನೆ.
ಓಂ ಪರಮಾತ್ಮಾರ್ಪಣ ಲೋಕಾ ಸಮಸ್ತ